ಮುಖ್ಯ ಭಾಷಣಕಾರರಾಗಿರುವ ಸ್ವಾಮಿ ಮಂಗಳನಾಥಾನಂದಜಿ, ರಾಮಕೃಷ್ಣ ಮಿಷನ್, ಶಿವನಹಳ್ಳಿ, ಬೆಂಗಳೂರು. ಯುವ ಚಿಂತಕರಾದ ಶ್ರೀ ವೃಷಾಂಕ ಭಟ್, ಸಂಪಾದಕರು, ಸಂವಾದ ಚಾನೆಲ್. ಭಾರತೀಯ ಸೇನೆಯ ನಿವೃತ್ತ ಯೋಧರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಇವರೆಲ್ಲರನ್ನೂ ಸಹ ಮಂಗಳೂರು ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ನಿರ್ದೇಶಕರಾಗಿರುವ ಪ್ರೊಫೆಸರ್ ಪರಮೇಶ್ವರ್, ಹಾಗೆ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರ ಮಂಗಳೂರು ವಿಶ್ವವಿದ್ಯಾನಿಲಯ ಇದರ ಸಂಯೋಜಕರಾಗಿರುವ ಪ್ರೊಫೆಸರ್ ಶ್ರೀಪತಿ ಕಲ್ಲುರಾಯ ಇವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನುತ್ತಾ ಮಾತೃಭೂಮಿ ತಾಯ್ನಾಡು ವಿದ್ಯಾದೇಗುಲ ನಮ್ಮಿ ವಿಶ್ವವಿದ್ಯಾನಿಲಯವನ್ನ ಸ್ತುತಿಗೈಯಲು ಇದೀಗ ನಿಮ್ಮ ಮುಂದೆ ಶ್ರೀವಾಣಿ ಮತ್ತು ತಂಡದವರು. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿ, ಗಂಧದ ಚಂದದ ಹೊನ್ನಿನ ಗಣಿ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಚನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಉದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಜ್ಞಾನವೇ ಬೆಳಕು, ಬೆಳಗೋಕೆ ಈ ಬದುಕು. ಜ್ಞಾನವೇ ಬೆಳಕು, ಬೆಳಗೋಕೆ ಈ ಬದುಕು. ಎರೆಯುತ್ತ ಜ್ಞಾನ ತೆರೆಸುತ್ತ ಕಣ್ಣ, ಈ ವಿದ್ಯೆ ಹೊನ್ನ ಕಿರಣ. ದಿನ ಪಾಠ ಪಠಣ ಗುರು ಬುದ್ಧಿ ವಚನ, ಇದು ವಿದ್ಯಾದಾನ ತಾಣ. ಪಡೆದಾಗಲೇ ನಿಸಿರಿ ಶಿಕ್ಷಣ, ನಮ್ಮ ಅಂಧಕಾರದ ಮನ. ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳೂರು ವಿಶ್ವವಿದ್ಯಾನಿಲಯ. ನಮನ ನಮನ. ಜ್ಞಾನವೇ ಬೆಳಕು, ಬೆಳಗೋಕೆ ಈ ಬದುಕು. ಜ್ಞಾನವೇ ಬೆಳಕು, ಬೆಳಗೋಕೆ ಈ ಬದುಕು. ಜ್ಞಾನದೇ ಗುಲವೇ ಬೀಡು ಬಿಟ್ಟಿದೆ ಕಡಲಿನ ತಡೆಯಲ್ಲಿ. ಅರೆ
ಜ್ಞಾನವೇ ಬೆಳಕು ಬೆಳಗೋಕೆ ಈ ಬದುಕು. ಎರೆಯುತ್ತ ಜ್ಞಾನ ತೆರೆಸುತ್ತ ಕಣ್ಣ ಈ ವಿದ್ಯೆ ಹೊನ್ನ ಕಿರಣ. ದಿನ ಪಾಠ ಪಠಣ ಗುರು ಬುದ್ಧಿ ವಚನ ಇದು ವಿದ್ಯಾದಾನ ತಾಣ. ಪಡೆದಾಗಲೇನೆ ಸಿರಿ ಶಿಕ್ಷಣ ನಮ್ಮ ಅಂಧಕಾರ ದಮನ. ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳೂರು ವಿಶ್ವವಿದ್ಯಾನಿಲಯ ನಮನ ನಮನ. ಜ್ಞಾನವೇ ಬೆಳಕು ಬೆಳಗೋಕೆ ಈ ಬದುಕು. ಜ್ಞಾನವೇ ಬೆಳಕು ಬೆಳಗೋಕೆ ಈ ಬದುಕು. ಧನ್ಯವಾದಗಳು ಶ್ರೀವಾಣಿ ಮತ್ತು ತಂಡದವರಿಗೆ. ರಾಷ್ಟ್ರೀಯ ಯುವ ದಿನಾಚರಣೆಗೆ ಈ ಸಂಭ್ರಮದಲ್ಲಿ ನಮ್ಮ ನಲ್ಮೆಯ ಕರೆಗೆ ಓಗೊಟ್ಟು ಆಗಮಿಸಿದ ಸರ್ವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಪ್ರೊಫೆಸರ್ ಶ್ರೀಪತಿ ಕಲ್ಲುರಾಯ, ಸಂಯೋಜಕರು ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರ, ಮಂಗಳೂರು ವಿಶ್ವವಿದ್ಯಾಲಯ. ಪರಮಹಂಸ ಪರಂಪರೆಯ ಸ್ವಾಮೀಜಿ ದ್ವಯರಿಗೆ ಗೌರವದ ಪ್ರಣಾಮಗಳು. ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ಎಲ್ಲ ಶಿಕ್ಷಕ ಮತ್ತು ವಿದ್ಯಾರ್ಥಿ ಬಂಧುಗಳೇ, ಇವತ್ತೊಂದು ವಿಶೇಷ ದಿನ. ನಮ್ಮ ಸಂಪ್ರದಾಯದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುವುದು ಇಲ್ಲ. ಆದರೆ ಮಹನೀಯರ ಜನ್ಮದಿನಾಚರಣೆಯನ್ನು ಆಚರಿಸುವಂಥದ್ದು, ಅವರು ಮಾಡಿದ ಸಾಧನೆಯನ್ನು ಅವಲೋಕನ ಮಾಡುವಂಥದ್ದು ನಮ್ಮ ಸಂಪ್ರದಾಯ. ಅನೇಕ ಮಹನೀಯರ ದಾರ್ಶನಿಕರ ಜನ್ಮದಿನಾಚರಣೆಯನ್ನು ಅವರು ಈ ಪ್ರಪಂಚಕ್ಕೆ ಕೊಟ್ಟ ಕೊಡುಗೆಯನ್ನು ನೆನಪಿಸುವುದಕ್ಕೆ ನಾವು ಆಚರಿಸುವುದು ಬಹಳ ಸೂಕ್ತವೂ ಹೌದು. ಬಹುಶಃ ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ವಿದೇಶಿ ಆಳ್ವಿಕೆಯಲ್ಲಿ ತೊದಲುತ್ತಿದ್ದ ಭಾರತಕ್ಕೆ ಅದರ ಸಾಂಪ್ರದಾಯಿಕ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಒಂದು ಅವಸರದಲ್ಲಿ, ಒಂದು ತೊಳಲಾಟದಲ್ಲಿದ್ದ ಸಂದರ್ಭದಲ್ಲಿ ಅದಕ್ಕೊಂದು ತಾತ್ವಿಕ ನೆಲೆಯನ್ನು ಕಲ್ಪಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. 160 ವರ್ಷಗಳ ಹಿಂದೆ ಭಾರತಕ್ಕೆ ಮತ್ತು ಭಾರತದ ಪರಂಪರೆಯನ್ನು ವಿದೇಶಗಳಲ್ಲಿ ಹಬ್ಬಿದಂಥವರು. ಬಹುಶಃ ಈಗ ವಿಶ್ವದಾದ್ಯಂತ ಪ್ರತಿ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಳುವಾಗ ಅದು ದೊಡ್ಡಣ್ಣನಿಂದ ಹಿಡಿದು ಎಲ್ಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೂ ಕಾಣುವಂಥದ್ದು ಭಾರತ. ಬಹುಶಃ ಇದಕ್ಕೆ ಕಾರಣ 160 ವರ್ಷಗಳ ಹಿಂದೆ ವಿವೇಕಾನಂದರು ಕೊಟ್ಟಂತಹ ಸಂದೇಶಗಳು. ಏನೇ ಸಮಸ್ಯೆ ಇರಲಿ, ನಮ್ಮ ದೇಶದವರು ಒಂದು ದೇಶವನ್ನು ನಾವು ನಮ್ಮ ಆಡಳಿತಕ್ಕೊಳಪಡಿಸಿಕೊಳ್ಳುವುದಿಲ್ಲ. ಆದರೆ ನಮ್ಮ ದೇಶದವರು ಅಲ್ಲಿ ಹೋಗಿ ಪ್ರಧಾನಿಗಳಾಗ್ತಾರೆ, ನಮ್ಮ ದೇಶದವರು ಅಲ್ಲಿ ಹೋಗಿ ವಿಜ್ಞಾನಿಗಳಾಗ್ತಾರೆ. ಆ ದೇಶವನ್ನು ಕಟ್ಟುವುದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವೇನು ಹ್ಯೂಮನ್ ರಿಸೋರ್ಸ್ ಅಂತ ಹೇಳ್ತೇವೆ, ಆ ರೀತಿಯ ಕೊಡುಗೆ ನಮ್ಮ ದೇಶದಿಂದ ಆಗ್ತದೆ ಅಂತ ಇದ್ದರೆ ಇದಕ್ಕೆ ಬಹುಶಃ ಸ್ವಾಮಿ ವಿವೇಕಾನಂದರ ಸಂದೇಶಗಳೇ ಕಾರಣ. ಆದ್ದರಿಂದ ಅವರು ಯುವ ಜನಾಂಗಕ್ಕೆ ರಾಷ್ಟ್ರೀಯತೆಗೆ, ಭಾರತೀಯತೆಗೆ, ಹಿಂದುತ್ವಕ್ಕೆ ಕೊಟ್ಟಂತಹ ಸಂದೇಶಗಳನ್ನು ನಾವು ನೆನಪು ಮಾಡಿಕೊಳ್ಳುವ ಉದ್ದೇಶದಿಂದ ವಿವೇಕಾನಂದ ಜನ್ಮದಿನಾಚರಣೆಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಳೆದ 2 ವರ್ಷಕ್ಕೆ ಹಿಂದೆ ಇದೇ ದಿವಸ ಅಂದರೆ ಜನವರಿ 12ರಂದು ವಿವೇಕಾನಂದ ಅಧ್ಯಯನ ಕೇಂದ್ರವನ್ನು ನಾವು ಸ್ಥಾಪಿಸಿದ್ದೇವೆ. ಮಂಗಳೂರಿನ ರಾಮಕೃಷ್ಣಾಶ್ರಮದ ಸಹಾಯದಿಂದ ಈ ಕೇಂದ್ರ ಸ್ಥಾಪಿಸಲ್ಪಟ್ಟು ಪ್ರತಿ ತಿಂಗಳು 12ನೇ ತಾರೀಕಿಗೆ ಆನ್ಲೈನಲ್ಲಿ ವಿವೇಕವಾಣಿ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೇವೆ. ರಾಮಕೃಷ್ಣ ಮಠದ ರಂಜನ್ ಬೆಳ್ಳಪ್ಪಾಡಿಯವರ ನೇತೃತ್ವದಲ್ಲಿ, ಅವರ ಸಂಯೋಜನೆಯಲ್ಲಿ ಇದರ ಸಾಮಾನ್ಯ 24 ವಿವೇಕವಾಣಿಗಳನ್ನು ಕಳೆದ 2 ವರ್ಷದಲ್ಲಿ ನಾವು ಸಂಯೋಜಿಸಿ ಆನ್ಲೈನ್ ಮೂಲಕ ಒಂದು 2-3 ಏನೋ ಆಫ್ಲೈನ್ ಆಗಿ ಕ್ಯಾಂಪಸ್ಸಲ್ಲಿ ಮತ್ತು ಕೆಲವು ಕಾಲೇಜುಗಳಲ್ಲಿ ಮಾಡಿದ್ದೇವೆ. ಮಿಕ್ಕುಳಿದ ಹಾಗೆ
ಪರಿಸ್ಥಿತಿಗೆ ಹೊಂದಿಕೊಂಡು ಆನ್ಲೈನಲ್ಲಿ ಈ ರೀತಿಯ ವಿವೇಕವಾಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡು ನಮಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಮಂಗಳೂರು ರಾಮಕೃಷ್ಣ ಮಠದ ಅಧ್ಯಕ್ಷರಾದಂತಹ ಸ್ವಾಮಿ ಗೀತಕಾಮಾನಂದಜಿ ಕಳೆದ 12 ವರ್ಷಗಳಿಂದ ಮಂಗಳೂರು ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿದ್ದು, ಇದಕ್ಕಿಂತ ಮೊದಲು ಮೈಸೂರಿನ ಸಂಸ್ಥೆಯ ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಫಾರ್ ಮಾರಲ್ ಆ್ಯಂಡ್ ಸ್ಪಿರಿಚುವಲ್ ಎಜುಕೇಷನ್ ಎನ್ನುವ ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದವರು. ಸುಮಾರು 82ರಿಂದ 2000ರವರೆಗೆ ಮಂಗಳೂರಿನ ರಾಮಕೃಷ್ಣ ಮಿಷನ್ ಬಾಲಿಕಾಶ್ರಮದ ಮೇಲ್ವಿಚಾರಕರಾಗಿಯೂ ಅನೇಕ ಮಕ್ಕಳ ಭವಿಷ್ಯಕ್ಕೆ ಉಜ್ವಲ ಕೀರ್ತಿಯನ್ನು ತಂದುಕೊಟ್ಟ ಸ್ವಾಮೀಜಿಯವರು. ಬಹುಶಃ ಮಂಗಳೂರು ನಗರದಲ್ಲಿ ಸ್ವಚ್ಛತಾ ಆಂದೋಲನದಲ್ಲಿ ನಾವು ಒಂದು ಇತಿಹಾಸ ನಿರ್ಮಿಸಿದವರು. ಸೊ ಇವರು ನಮ್ಮ ಕಾರ್ಯಕ್ರಮವನ್ನು ಇವತ್ತು ದೀಪ ಉರಿಸಿ ಉದ್ಘಾಟಿಸಲಿದ್ದಾರೆ. ಅವರನ್ನು ನಾನು ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಗೌರವದಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ವಿವೇಕವಾಣಿ ಕಾರ್ಯಕ್ರಮದಲ್ಲಿ ಈ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಸ್ವಾಮಿ ವಿವೇಕಾನಂದರ ಸಂದೇಶವನ್ನು ಕೊಟ್ಟಿರುವಂತಹ ಸ್ವಾಮಿ ಮಂಗಳನಾಥಾನಂದಜಿ ಇವರು ಬೆಂಗಳೂರಿನಿಂದ ಬಂದಿದ್ದಾರೆ. ವಿಚಾರ ಪ್ರಧಾನ ಪ್ರವಚನ ನೀಡುವ ಸ್ವಾಮೀಜಿಯವರು ಶ್ರೋತೃಗಳ ಮನಮುಟ್ಟುವಂತೆ ಸಂದೇಶಗಳನ್ನು ಹೇಳುವವರು. ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ಯುವ ಜನತೆಗೆ ಮುಟ್ಟಿಸುವಲ್ಲಿ ಅವಿರತವಾಗಿ ಶ್ರಮಿಸ್ತಾ ಇರುವರು. ಕಳೆದ 25 ವರ್ಷಗಳಲ್ಲಿ ಬೆಂಗಳೂರಿನ ಬಸವನಗುಡಿಯ ರಾಮಕೃಷ್ಣ ಮಠದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶಿವನಹಳ್ಳಿಯ ರಾಮಕೃಷ್ಣ ಮಿಷನ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ವಿಶೇಷ ಉಪನ್ಯಾಸ ನೀಡಲು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಪ್ರಣಾಮಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮವರೇ ಆದ ನಮ್ಮ ಜೊತೆಗಿದ್ದಾರೆ ಕ್ಯಾಪ್ಟನ್ ಗಣೇಶ್ ಕಾರ್ಮಿಕ್ ಅವರು, ಮಂಗಳೂರಿನವರೇ. ನಮ್ಮ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ಒಳ್ಳೆ ಸೇವೆಯನ್ನು ಸಲ್ಲಿಸಿದವರು. ಆಮೇಲೆ MLC ಆಗಿ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಿದವರು. ಯಾವತ್ತೂ ನಮ್ಮ ಜೊತೆಗೆ ಇರುವವರು. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನೊಬ್ಬರು ವಿಶೇಷ ಉಪನ್ಯಾಸ ಇವತ್ತು ಕೊಡಲಿಕ್ಕೆ ಬಂದಿರುವಂಥವರು ಶ್ರೀ ವೃಷಾಂತ್ ಭಟ್ಟಿಯವರು. ಬಹುಶಃ ಒಬ್ಬ ಯುವ ಮೇಧಾವಿ. ಇವರು ವಿಕ್ರಮ ಎನ್ನುವ ಕನ್ನಡ ವೀಕ್ಲಿಯನ್ನು ಅದರ ಸಂಪಾದಕರಾಗಿದ್ದಾರೆ. ಅದಲ್ಲದೆ ಒಂದು ಭಾಳ ಪಾಪ್ಯುಲರ್ ಆಗಿರುವ ಸೋಷಿಯಲ್ ಮೀಡಿಯಾ ಚಾನಲನ್ನು ಸಂವಾದ ಇದರ ಸಂಪಾದಕರು ಕೂಡ ಹೌದು. ಇವರು ಬಹುಶಃ ಪರಿಸರ ಕಾಳಜಿ ಇರುವ ಒಬ್ಬ ಯುವ ಮುತ್ಸದ್ದಿ. ಇವರು ಸುಮಾರು 10,000ಕ್ಕಿಂತಲೂ ಹೆಚ್ಚು ಗಿಡಗಳನ್ನು ಪರಿಸರ ಪ್ರೇಮಿಯಾಗಿ ನೆಟ್ಟ ದಾಖಲೆಗಳಿದೆ. ಸೊ ಈ ರೀತಿಯಾಗಿ ಒಬ್ಬ ಯುವ ವಾಗ್ಮಿಯಾಗಿ ವಿವೇಕಾನಂದರ ಸಂದೇಶದಿಂದ ಸ್ಫೂರ್ತಿಯನ್ನು ಪಡೆದವರಾಗಿ, ಪರಿಸರ ಆಸಕ್ತಿಯುಳ್ಳವರಾಗಿ, ಮೀಡಿಯಾದ ಸಂಪಾದಕರಾಗಿ ಇವತ್ತು ನಮ್ಮ ಜೊತೆಗೆ ವಿವೇಕಾನಂದರ ಸಂದೇಶದ ಕುರಿತು ಮಾತಾಡಲಿಕ್ಕೆ ಬಂದಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂಥದ್ದು ನಮ್ಮವರೇ ಆದ ಪ್ರೊಫೆಸರ್ ಮಂಜುನಾಥ್ ಪಟ್ಟಾಭಿಯವರು, ಮೆಟೀರಿಯಲ್ ಸೈನ್ಸ್ ವಿಭಾಗದ ಪ್ರೊಫೆಸರ್, ಕ್ಯಾಂಪಸ್ಸಿನ ಒಬ್ಬ ಹಿರಿಯ ಪ್ರೊಫೆಸರ್ ಆಗಿರುವವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶಕರಾದಂಥ ಡಾಕ್ಟರ್ ಪರಮೇಶ್ವರ ಅವರು ನಮ್ಮ ಜೊತೆಗಿದ್ದಾರೆ. ಈ ಕಾರ್ಯಕ್ರಮದ ಎಲ್ಲ ಸಂಯೋಜನೆಯ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಎಲ್ಲ ಪ್ರೊಫೆಸರ್ಗಳು, ವಿದ್ಯಾರ್ಥಿಗಳು, ಅತಿಥಿಗಳು, ರಾಮಕೃಷ್ಣ ಮಠದಿಂದ ಬಂದ ಅತಿಥಿಗಳು, ಇವರೆಲ್ಲರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸಿ ಈ ಕಾರ್ಯಕ್ರಮದ ಚೆನ್ನಾಗಿ ನಡೆಯಲಿ ಅಂತ ಶುಭಾಶಯಗಳನ್ನು ಹೇಳುತ್ತೇನೆ. ನಮಸ್ತೆ. ನಮ್ಮೆಲ್ಲರನ್ನ ಸ್ವಾಗತಿಸಿದ ತಮಗೂ ಸ್ವಾಗತ ಸರ್. ವೇದಿಕೆಯಲ್ಲಿರುವಂತಹ ಗಣ್ಯರನ್ನ ಫಲಪುಷ್ಪಗಳೊಂದಿಗೆ ಸ್ವಾಗತಿಸಬೇಕಾಗಿ
ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ನಿರ್ದೇಶಕರು ಹಾಗೆ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರದ ಸಂಯೋಜಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಂಧಕಾರ ಕಳೆದು ಜ್ಞಾನದ ಜ್ಯೋತಿ ಸದಾ ಪಸರಿಸಲಿ ಎಂಬ ಶುಭ ಆಶಯದೊಂದಿಗೆ ದೀಪ ಪ್ರಜ್ವಲನೆ ಪರಮ ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿ ಅಧ್ಯಕ್ಷರು ರಾಮಕೃಷ್ಣ ಮಠ ಮಂಗಳೂರು ಇವರಿಂದ. ಬಂಧುಗಳೇ, ವ್ಯಕ್ತಿಗೆ ಸಾವಿದೆಯಂತೆ, ಆದರೆ ವ್ಯಕ್ತಿತ್ವ ಎಂದೆಂದಿಗೂ ಕೂಡ ಚಿರಂತನವಾಗಿರುವಂಥದ್ದು. ಇಂತಹ ವ್ಯಕ್ತಿತ್ವ ನಿರ್ಮಾಣಕ್ಕೆ ಪ್ರೇರಣಾದಾಯಿಯಾಗಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಶುಭ ಸಂದೇಶವನ್ನ ನೀಡಲಿದ್ದಾರೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರುವ ಸ್ವಾಮಿ ಮಂಗಳನಾಥಾನಂದಜಿ, ರಾಮಕೃಷ್ಣ ಮಿಷನ್, ಶಿವನಹಳ್ಳಿ, ಬೆಂಗಳೂರು. ನಮಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಸಭೆಯೊಂದಿಗೆ ನನ್ನೊಂದಿಗೆ ಇಲ್ಲಿ ಮೇಲಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರು ಹಾಗೂ ಇತರ ನಿಮ್ಮ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳ ವರ್ಗದವರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಒಂದೊಂದೇ ಹೆಸರು ಹೇಳೋ ಸಮಯ ಆಗ್ತದೆ, ಹಾಗೆ 3:40 ಆಗೋದು. ಆದ್ದರಿಂದ 3ಕ್ಕೆ ಶುರು ಆಗಬೇಕಿತ್ತು ಅಂತ ನಮಗೆ ಇನ್ವಿಟೇಷನ್ ಬಂದಿತ್ತು, 3:40 ಆಯಿತು. ಅದಕ್ಕಾಗಿ ಸಮಯಕ್ಕಾಗಿ ನಾನು ಹೆಸರನ್ನು ಚುಟುಕುಗೊಳಿಸಿದ್ದೇನೆ. ಈಗ ಒಂದು ಸ್ವಲ್ಪ ಹೊತ್ತು ವಿವೇಕಾನಂದ ಯುವ ದಿನಾಚರಣೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತೇ ಇದೆ. ನೇರವಾಗಿ ವಿಚಾರಕ್ಕೆ ನಾನು ಬರ್ತೇನೆ. ನಾನು ಬರೋತ್ತಿಗೆ ಒಂದು ಆಲೋಚನೆ ಮಾಡಿಕೊಂಡೆ, ಮಕ್ಕಳಿಗೆ ಯಾವ ವಿಚಾರವಾಗಿ ಮಾತಾಡಿದ್ರೆ ಸೂಕ್ತ ಅಂತ. ಮುಖ್ಯವಾಗಿ ವಿದ್ಯಾರ್ಥಿಗಳು, ಯಾಕಂದರೆ ಮುಂದೆ ನಾವು ಈಗಲೇ ಪ್ರಜೆಗಳು, ಅದರ ಜವಾಬ್ದಾರಿಯುತವಾದ ಪ್ರಜೆಯಾಗಿ ನಿಂತು ದೇಶವನ್ನು ಮುನ್ನಡೆಸಬೇಕಾದ ಸಂದರ್ಭಗಳಲ್ಲಿ ಯಾವ ಭಾವನೆ ಇಟ್ಕೋಬೇಕು. ಹಾಗಾದರೆ ವಿವೇಕಾನಂದದಿಂದ ಪಡೆಯುವುದೇನು? ಅಂಡ್ ದ ಲೆಸನ್ಸ್ ದಟ್ ಐ ಕ್ಯಾನ್ ಲರ್ನ್ ಫ್ರಮ್ ಸ್ವಾಮಿ ವಿವೇಕಾನಂದ ಜೀವನವನ್ನು ಸ್ವಲ್ಪ ಮಟ್ಟಿಗಾದರೂ ಅಧ್ಯಯನ ಮಾಡಿದರೆ ಏನೇನ ಕಲಿಯುವುದು ಹಲವಿದೆ. ಅದರಲ್ಲಿ 3 ಮಾತ್ರ ಸಮಯಕ್ಕೆ ತಕ್ಕಂತೆ ನಾನು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೇನೆ ನನ್ನ ಚಿಂತನೆಯಲ್ಲಿ. ನಾನು ಬೆಳಗ್ಗೆ ಕೂಡ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಒಂದು 600 ಜನ ವಿದ್ಯಾರ್ಥಿಯರು ಬಂದಿದ್ರು, ಕಾಲೇಜವರು. ಅವ್ರಿಗೂ ಮಾತಾಡ್ತಾ ಇರೋತ್ತಿಗೆ ಒಂದು ಪ್ರಸಂಗವನ್ನು ಹೇಳಿದೆ. ಅದು ಬಿಟ್ಟು ಇನ್ನೊಂದು ಪ್ರಸಂಗವನ್ನು ಹೇಳ್ತೇನೆ. 3 ಅಂಶ. ಮೊದಲು ಘಟನೆ ಹೇಳ್ತೇನೆ, ನಂತರ ಅದರಿಂದ ಕಲಿಯುವ ಪಾಠವನ್ನು ಹೇಳ್ತೇನೆ. ಇಟ್ ಈಸ್ ಲೈಕ್ ಎ ಪ್ರೈಮರಿ ಶಾಲೆ. ಯಾಕಂದರೆ ಈ ಜೀವನದಲ್ಲಿ ಕ್ಯಾರೆಕ್ಟರ್ ಬಿಲ್ಡಿಂಗಲ್ಲಿ ಯಾವಾಗಲೂ ನಾವು ಪ್ರೈಮರಿನೇ. ಹಣಕಾಸಿನಲ್ಲಿ ಮೇಲೆ, ಕಪ್ಪು ಹಣದಲ್ಲೂ ಇನ್ನೂ ಮೇಲೆ,
ಆದರೆ ಚಾರಿತ್ರಕ್ಕೆ ಬಂದಾಗ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಎ ಫಾರ್ ಆ್ಯಪಲ್, ಬಿ ಫಾರ್ ಬ್ಯಾಟ್, ಸಿ ಫಾರ್ ಕ್ಯಾಟಸ್ ಆಗೋಗಿದೆ, ಇನ್ನೆವಿಟಬಲ್. ಆದ್ದರಿಂದ ಸ್ವಾಮಿ ವಿವೇಕಾನಂದರು ಅವರ ಒಂದು ಬಹಳ ಅವರನ್ನು ಭೇಟಿಯಾದಂಥ ಎಲ್ಲರೂ ಕೂಡ ಹೆಚ್ಚಿನ ಜನ ಮುಂದೆ ಅವರ ಶಿಷ್ಯರಾದವರು ವಿರ್ಜಾಂಜಿ ಅಂತ ಮತ್ತೆ ಶುದ್ಧಾಂಧ್ರು ಇವರೆಲ್ಲ ಏನು ಮಾಡಿದ್ರು ಅಂತಂದರೆ, ವಿವೇಕಾನಂದರಿಗೆ ಯಾರ್ಯಾರನ್ನ ಭೇಟಿಯಾದರು ಬೋತ್ ಇನ್ ದ ಈಸ್ಟ್ ಆ್ಯಂಡ್ ದ ವೆಸ್ಟಲ್ಲಿ ಮೇರಿ ಲೂಯಿಸ್ ಬರ್ಗ್ ಅಂತ ಹೇಳಿ ಆಕೆ 6 ವಾಲ್ಯೂಮ್ ಪಬ್ಲಿಷ್ ಮಾಡ್ತಾಳೆ. ಶಿ ಡಿಡ್ ಎಕ್ಸ್ಟೆನ್ಸಿವ್ ರಿಸರ್ಚ್ ಆನ್ ಸ್ವಾಮಿ ವಿವೇಕಾನಂದ ಆ್ಯಂಡ್ ಶಿ ಹಸ್ ಪಬ್ಲಿಷ್ 6 ವಾಲ್ಯೂಮ್ಸ್. ಈಚ್ ವಾಲ್ಯೂಮ್ ಇಸ್ ಮೋರ್ ದೆನ್ 500 pages. ಆ ಥರ 6 ವಾಲ್ಯೂಮ್. ಅಮೆರಿಕನ್ ಲೇಡಿ ಮೇರಿ ಲೂಯಿಸ್ ಬರ್ಗ್ 94 ವಯಸ್ಸವರೆಗೂ ಇದ್ಲವಳು. ಅವಳು ಇದನ್ನೆಲ್ಲ ವಿಮರ್ಶೆ ಮತ್ತು ರಿಸರ್ಚ್ ಪರಿಶೀಲನೆ ಎಲ್ಲ ಮಾಡಿದ ಮೇಲೆ ಒಂದು ರೆಮಿನಿಸೆನ್ಸಸ್ ಆಫ್ ಸ್ವಾಮಿ ವಿವೇಕಾನಂದನ ತಂದರು. ಅಂದರೆ ಏನು, ನಾವು ವಿವೇಕಾನಂದ ನೋಡಿದ ಮೇಲೆ ನಮ್ಮ ಅನುಭವಗಳೇನು, ಪೌರಾತ ಪಾಶ್ಚಾತ್ಯ, ಫ್ರಮ್ ದ ಓರಿಯೆಂಟಲ್ ಅಂಡ್ ಆಕ್ಸಿಡೆಂಟಲ್ ಎರಡೂ ಕಡೆಯಿಂದ ತಗೊಂಬಂದು ಅದನ್ನು ಶೇಖರಣೆ ಮಾಡಿ ವಾಲ್ಯೂಮ್ಸಲ್ಲಿ ಪ್ರಕಟಣೆ ಆಗಿದೆ. ಅದರಲ್ಲಿ ಬರುವ ಒಂದು ಘಟನೆಯನ್ನು ಮಾತ್ರ, ವಿವೇಕಾನಂದರು ಚಿಕಾಗೋ ಉಪನ್ಯಾಸ ಆದ ನಂತರ ಒಬ್ಬಳು ಮಹಿಳೆ ಬರಿತಾಳೆ. ಹಲವು ಅನುಭವಗಳಿದೆ, ಒಂದನ್ನು ಮಾತ್ರ ಉಲ್ಲೇಖ ಮಾಡ್ತಾ ಇದ್ದೇನೆ. ಒಬ್ಬಳು ಮಹಿಳೆ ವಿವೇಕಾನಂದರಿಗೆ ಒಂದು ಕುತೂಹಲದಿಂದ ಅಷ್ಟೇ, ಇಟ್ಸ್ ನಾಟ್ ದಟ್ ಅವಳಿಗೆ ಇವ್ರಿಗೆ ಪರಿಚಯ ಇದೆ, ಇವರು ಅವ್ರಿಗೆ ಪರಿಚಯ ಇಲ್ಲ. ಸ್ವಾಮೀಜಿ ಸಿಸ್ಟರ್ಸ್ ಬ್ರದರ್ಸ್ ಆಫ್ ಅಮೆರಿಕಾ ಆದ ಅವತ್ತಿನ ದಿವಸ 7,000 ಜನ ಇದ್ರು ಅಂತ ಉಲ್ಲೇಖ ಇದೆ. ಇಷ್ಟಪಟ್ಟರು, ಸ್ವಾಮೀಜಿ ಪ್ರಖ್ಯಾತಿ ಆಯಿತು. ತುಂಬ ಜನ ಅವ್ರಿಗೆ ಅನುಯಾಯಿಗಳು ಬಂದರು. ಅನುಯಾಯಿಗಳು ಬಂದಾಗ ತುಂಬ ಜನ ವಾಂಟೆಡ್ ಟು ಮೀಟ್. ಅಲ್ಲೆಲ್ಲ ಹ್ಯಾಟನ್ನು ಬಿಸಾಕ್ತಾರೆ, ಖರ್ಚಿಫನ್ನು ಬಿಸಾಕೋದು, ಆಗಿನ ಒಂದು ಪದ್ಧತಿಯವರು. ಖುಷಿ ಆಯಿತು ಅಂತ. ಅವಾಗ ಒಬ್ಳು ಮಹಿಳೆ ಬಂದು, ಜಸ್ಟ್ ಆಕ್ಸಿಡೆಂಟ್ ಅಂತ ಏನೋ ಉದ್ದೇಶಪೂರ್ವಕ ಆಗಲ್ಲ, ಸುಮ್ಮನೆ ಬಂದು ಸ್ವಾಮೀಜಿಗೆ ಒಂದು ಕೈ ಕುಲ್ಕಿದ್ಲು. ಬೆಳಗ್ಗೆ ಹೇಳಿದ ಘಟನೆ ಬೇರೆ, ಈ ಘಟನೆ ಬೇರೆ ಹೇಳ್ತಾ ಇದ್ದೇನೆ. ಬಂದು ವಿವೇಕಾನಂದರಿಗೆ ಕೈಯನ್ನು ಕುಲ್ಕಿದ್ಲು. ಆಮೇಲೆ ನಮ್ಮ ಮುಂದೆ ಅವರ ಶಿಷ್ಯರು, ವಿವೇಕಾನಂದ ಶಿಷ್ಯರು ಹೋದ್ಮೇಲೆ ಈ ಮಹಿಳೆಯನ್ನ ಭೇಟಿ ಮಾಡ್ತಾರೆ. ಅವಾಗ ಅವ್ರನ್ನ ಕೇಳಿದ್ರು, ಏನಮ್ಮ ವಿವೇಕಾನಂದನ ಕೈ ಕುಲ್ಕಿದ್ಮೇಲೆ ಅಂತ ಹೇಳಿದ್ರೆ ನಮ್ಗೆ ಉಲ್ಲೇಖ ಮಾಡಿದ್ಯಾ ನೀನು, ನಿನ್ನ ಅನುಭವ ಏನು? ನಾವು ಎಷ್ಟು ಜನ ಕೈ ಕುಲ್ಕಿಲ್ಲ ಅಲ್ಲ? ಆದರೆ ವಿವೇಕಾನಂದ ಕೈ ಕುಲ್ಕಿದ ಮೇಲೆ ಅವಳು ಬರೀತಾಳೆ, ನಾನು 3 ದಿವಸಗಳ ಕೈಯೂ ತೊಳಿಲಿಲ್ಲ, ಸ್ನಾನನೂ ಮಾಡಲಿಲ್ಲ. ಗಲೀಜಲ್ಲ, ಇಲ್ಲಿ ಕಲ್ಪನೆ ಬೇರೆ. ಅವಳು ಹೇಳ್ತಾಳೆ, ಐ ಫೆಲ್ಟ್ ಐ ಆಮ್ ಪ್ಯೂರ್, ಪವಿತ್ರನಾದೆ. ಇದು ಸ್ವಲ್ಪ ಭಾವಿಸ್ಬೇಕು. ಈಗ ನೀವೆಲ್ಲ ಚಿಕ್ಕವರಲ್ಲ, ಚಿಕ್ಕವರಂದ್ರೆ ಈ ಪವಿತ್ರತೆ ವಿಚಾರಕ್ಕೆ ಚಿಕ್ಕವರು. ವಿದ್ಯಾವಂತರು MSc MCom MD CS ಮಾಡ್ತಿರ್ಬೋದು. ಒಬ್ಬ ವ್ಯಕ್ತಿಯನ್ನ ಒಂದು ಸ್ಪರ್ಶದಿಂದ ಪಾವಿತ್ರತೆಯನ್ನ ಕೊಡುವವರು ಯಾರಾದ್ರೂ ಇದ್ದಾರಪ್ಪ? ನಾವೆಲ್ಲ ಪುಸ್ತಕಗಳನ್ನು ಓದ್ತಾ ಇದ್ದೇವೆ. ಡಿಗ್ರಿ, ಕಾಮರ್ಸು, ಡೆಬಿಟು, ಕ್ರೆಡಿಟು, ಚಾರ್ಟರ್ಡ್ ಅಕೌಂಟೆಂಟು, ಬ್ಯಾಲೆನ್ಸ್ ಶೀಟು ಎಲ್ಲ ಮಾಡ್ತಾ ಇದ್ದೇವೆ. ಆಮೇಲೆ ಎಷ್ಟೆಲ್ಲ ರಸ್ತೆ ನಿರ್ಮಾಣ ಮಾಡಿದ್ದೇವೆ, ಏನೇನೆಲ್ಲ ಕಂಪ್ನಿ ನಡೆಸ್ತಾ ಇದ್ದೇವೆ, ಎಷ್ಟೆಲ್ಲ ಮಿನಿಸ್ಟ್ರು ಬಂದರು. ಆದರೆ ಯಾರಾದರೂ ಒಬ್ಬರನ್ನ ನಾವು ಕೈ ಕುಲ್ಕಿದ ಮೇಲೆ ನಾನು ಪವಿತ್ರನಾದೆ ಅಂತ ಯಾರಾದರೂ ಒಬ್ಬರು ತೋರಿಸ್ಬಿಡ್ರು, ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ನನ್ನ ಹತ್ರ ಬಂದು ನಿಮ್ಗೆ ಪವಿತ್ರತೆ ಸಿಕ್ಕಿದೆ ಅಂತಂದರೆ ನಾನೇನು ನೋಬೆಲ್ ಪ್ರೈಸ್ ಕೊಡ್ತೀನಿ. ಇಟ್ಸ್ ನಾಟ್ ಎ ಜೋಕ್. ಪಾವಿತ್ರತೆ ಅಂತ ಅನ್ನೋದು ಬುಟ್ಟಿಯಿಂದ, ಇಟ್ ವಿಲ್ ನಾಟ್ ಫಾಲ್ ಫ್ರಮ್ ದ ಸ್ಕೈ. ಅವರು ಏನು, ಅವಳಿಗೇನು ಸನ್ಯಾಸಿಗಳ ಪರಿಚಯ ಇಲ್ಲ, ವಿವೇಕಾನಂದರ ಪರಿಚಯ ಇಲ್ಲ, ಅಕಸ್ಮಾತ್ ಆಗಿ ಸಿಕ್ಕಿದ್ರು, ಕೈ ಕೊಟ್ಲು, ಕುಲ್ಕಿದ್ರು. ಆದ್ದರಿಂದ ಎಂಥ ಒಂದು ಭಾವನೆ ಬಂತು ಅಂತಂದ್ರೆ, ಅವಳು ಕೈ 3 ದಿವಸ ತೊಳಿಲ್ಲಂತೆ. ಐ ಆಮ್ ಪ್ಯೂರ್, ವೈ ಶುಡ್ ಐ ವಾಶ್ ಮೈ ಹ್ಯಾಂಡ್ಸ್? ದಟ್ ಈಸ್ ದ ಪ್ಯೂರಿಟಿ ಆಫ್ ಸ್ವಾಮಿ ವಿವೇಕಾನಂದ. ಆದ್ದರಿಂದ ಭಾರತಕ್ಕೆ ಬಂದ ಮೇಲೆ ಕೆಲವರು ಅವರಿಗೆ ಪ್ರಶ್ನೆಯನ್ನು ಮಾಡಿದರು, ವಿವೇಕಾನಂದ ಪ್ರಶ್ನೆಯನ್ನು ಮಾಡಿದರು, ಸ್ವಾಮೀಜಿ ಏನೋ ಮೈ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳ್ಬಿಟ್ರಂತೆ, ಅದರಿಂದ ಅಷ್ಟೊಂದು ಪ್ರಖ್ಯಾತಿ ಬಂತ, 4 ವರ್ಷಗಳ ಕಾಲ ಅಮೆರಿಕಲ್ಲಿರುವಂಥ ಪರಿಸ್ಥಿತಿ ಬಂತ, ಹೌಕಮ್? ಅದಕ್ಕೆ ಸ್ವಾಮೀಜಿ ಉತ್ತರವಾಗಿ ಹೇಳ್ತಾರೆ, ಯು ರಿಮೆಂಬರ್ ಮೈ ಡಿಯರ್ ಚೈಲ್ಡ್, ಯು ರಿಮೆಂಬರ್ ವಾಟ್ ಟು ರಿಮೆಂಬರ್. ನಾನು ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ನನ್ನಲ್ಲಿ ಒಂದು, ಈವನ್ ಇನ್ ಡ್ರೀಮ್ ಮೈಂಡ್ ಯು, ಈವನ್ ಇನ್ ಡ್ರೀಮ್ ನನ್ನಲ್ಲಿ ಒಂದು ನಕಾರಾತ್ಮಕ, ನಾಟ್ ಎನ್ ಯುವರ್ ಸಿಂಗಲ್ ನೆಗೆಟಿವ್ ಥಾಟ್ ಹ್ಯಾಸ್ ಕಮ್ ಇನ್ ದಿಸ್ ಬ್ರೈನ್ ಅಂಡ್ ಬಾಡಿ. ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ಒಂದು ನಕಾರಾತ್ಮಕ ಚಿಂತನೆಗಳು ನನ್ನಲ್ಲಿ ಬಂದಿಲ್ಲ. ನಾನು ಮಾತಾಡುವ ಪ್ರತಿ ಒಂದು ವಾಕ್ಯವು ಶಕ್ತಿಯುತವಾಗಿ, ಪ್ರಬಲಯುಕ್ತವಾಗಿ, ಸಿಡಿಲಂತೆ ಇರುತ್ತದೆ. ಯಾಕೆ? ನನ್ನಲ್ಲಿ ಇದುವರೆಗೂ ಒಂದು ನಕಾರಾತ್ಮಕ ಆಲೋಚನೆ ಬಂದೇ ಇಲ್ಲ. ಸೊ ದ ಫಸ್ಟ್ ಕಂಡೀಷನ್ ಟು ಸರ್ವ್ ದಿಸ್ ನೇಷನ್ ಇಸ್ ಕ್ಯಾರೆಕ್ಟರ್. ಇದು ಮೊದಲನೇ ಪಾಠ. ಎರಡನೇ ಅಂಶದಲ್ಲಿ
ಇದು ಕೂಡ ನಾನು ಪಾಶ್ಚಾತ್ಯ ಮಹಿಳೆಯ ಮುಂದೆ ವಿವೇಕಾನಂದ ಡಿಸೈಪಲ್ ಆಗ್ತಾಳವಳು, ಸೋದರಿ ಕ್ರಿಸ್ಟಿನಾ ಅಂತ, ಸಿಸ್ಟರ್ ಕ್ರಿಸ್ಟಿನಾ. ಅವಳು ಭಾರತಕ್ಕೆ ನಿವೇದಿತಾ ಜೊತೆಗೆ ಬಂದು ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಸಹಾಯ ಮಾಡಿ, ಪಾಠ ಮಾಡಿ ನಮ್ಮ ಭಾರತೀಯ ಮಕ್ಕಳನ್ನು ನೋಡ್ಕೊಳ್ತಾಳೆ ಕ್ರಿಸ್ಟಿನಾ. ವಿವೇಕಾನಂದರು ಅವ್ರನ್ನ ಸೋ ಬಿಲವೆಡ್ ಟು ಸ್ವಾಮೀಜಿ. ಸಿಸ್ಟರ್ ಕ್ರಿಸ್ಟಿನಾ, ಶಿ ವಾಸ್ ವೆರಿ ಗೈಡ್ಲೆಸ್ ಅಂತ ಕನ್ನಡದಲ್ಲಿ ಸರಳ, ಬಹಳ ಸರಳ ಮಹಿಳೆಯವರು. ಅವಳು ಮುಂದೆ ಇವರು ಇದೇ ಥರ ರೆಮಿನಿಸೆನ್ಸಸ್ ಬರೆದಾಗ ಅವಳು ವಿವೇಕಾನಂದರು ನೀನು ಕೇಳಿದಂಥ ಪ್ರಥಮ ಭಾಷಣದ ಬಗ್ಗೆ ಏನು ಹೇಳ್ತೀವಿ? ಅವಳು ಬರೀತಾಳೆ ತನ್ನ ರೆಮಿನಿಸೆನ್ಸಸ್ ಅಲ್ಲಿ, ನಾನು ಅದನ್ನು ಬರೆದುಕೊಂಡ್ಬಂದಿದ್ದೇನೆ, ದಯವಿಟ್ಟು ಗಮನ ಕೊಟ್ಟು ಕೇಳಿ. ಅವಳು ಏನು ಬರೀತಾಳೆ? ಒಂದು 8 ವಾಕ್ಯಗಳಿದೆ, 8 sentences ದಟ್ ಐ ವಾಂಟ್ ಟು ರೀಡ್ ಬಿಕಾಸ್ ಯು ಶುಡ್ ನೋ. ಯಾಕಂದರೆ ಓದೋದು ಕಡಿಮೆ ಅಲ್ಲ ನಾವೆಲ್ಲ, ಅಕಾಡೆಮಿಕ್ಸ್ ಬಿಟ್ಟು ಬೇರೆ. ಅವಳು ಬರೀತಾಳೆ, ಮೈ ಲವ್ ಫಾರ್ ಇಂಡಿಯಾ. ಈಗ ವಿವೇಕಾನಂದರು ಭಾಷಣವನ್ನು ಮಾಡ್ತಾ ಇದ್ದಾಗ ಮಧ್ಯದಲ್ಲಿ ಇಂಡಿಯಾ ಅಂತ ಒಂದು ಪದ ಪ್ರಯೋಗ ಮಾಡಿದ್ರು. ಭಾರತ ನಮ್ಮಲ್ಲಿ ಹೇಳಿದ್ರೆ ಇಂಗ್ಲಿಷಲ್ಲಿ ಇಂಡಿಯಾ ಅಂತ ಸ್ವಾಮೀಜಿ ಪದ ಪ್ರಯೋಗ ಮಾಡ್ತಾ ಇದ್ದಾರೆ. ಇದನ್ನ ಕೇಳಿಸ್ಕೊಂಡ್ಲು ಅವಳು, ಯಾರು? ಸಿಸ್ಟರ್ ಕ್ರಿಸ್ಟಿನಾ ಮತ್ತೆ ಇನ್ನು ಇತರರು. ಅವಳೇನ್ ಹೇಳ್ತಾಳೆ? ಮೈ ಲವ್ ಫಾರ್ ಇಂಡಿಯಾ ಕೇಮ್ ಟು ಬರ್ತ್. ನನ್ನೊಳಗೆ ಭಾರತೀಯ ಬಗ್ಗೆ ಪ್ರೇಮ, USA ಅಲ್ಲ, ಅಮೆರಿಕನ್ ಬಗ್ಗೆ ಅಲ್ಲ. ಇಲ್ಲಿ ಏನೋ ಭಾಷಣ ಮಾಡೋ ಹೊತ್ತಿಗೆ ಭಾರತ ಅಂತ ಬಂತು ಒಂದು ವಾಕ್ಯ, ಪದ. ಅದನ್ನು ಕೇಳಿಸ್ಕೊಂಡು ಅವಳು ಬರೀತಾಳೆ, ಮೈ ಲವ್ ಫಾರ್ ಇಂಡಿಯಾ ಕೇಮ್ ಟು ಬರ್ತ್. ಯಾವಾಗ? ಐ ಥಿಂಕ್ ವೆನ್ ವಿ ಫಸ್ಟ್ ಹರ್ಡ್ ಹಿಮ್ ಸೇ ದ ವರ್ಡ್ ಇಂಡಿಯಾ. ನಾವು ಎಷ್ಟು ಜನ ಎಷ್ಟು ಸಲ ಈ ದೇಶದ ಬಗ್ಗೆ ಯಾರಿಗೆ ಪ್ರೇಮ ಉಂಟಾಯ್ತು? ಅದು ಸ್ವಾಮೀಜಿ ಹೇಳಿದಾಗ ಮೈ ಲವ್ ಫಾರ್ ಇನ್ ದ ಕಂಟ್ರಿ ಟುಕ್ ಬರ್ತ್. ಯಾವ ಥರ? when we first heard him say the word India in that marvelous voice of his, it seems incredible that so much could have been put into one small word of 5 letters. ಈಗ ಮುಂದೆ ಇರ್ತಕ್ಕಂಥ 3-4 ಸೆಂಟೆನ್ಸ್ ಬಗ್ಗೆ ಇನ್ನೂ ಹೆಚ್ಚು ಗಮನವನ್ನು ಕೊಡಿ. ಬರೀತಾಳೆ, ದೇರ್ ವಾಸ್, ಈಗ ವಿವೇಕಾನಂದ ಇಂಡಿಯಾ ಅಂತ ಹೇಳಿದಾಗ ಆ ಪದ, ಒಂದೇ ಒಂದು ಪದದಲ್ಲಿ ಏನೆಲ್ಲ ಭಾವನೆಗಳು ತನ್ನಲ್ಲಿ ಜಾಗೃತವಾಯಿತು ಅಂತ ಬರಿತಾ ಇದ್ದಾಳೆ ಅವಳು. ದೇರ್ ವಾಸ್ ಲವ್, passion, pride, longing, adoration, tragedy, chivalry and again love. 8 ಅಂಶಗಳು ಒಂದು ಪದದಲ್ಲಿ. Whole volumes could not have produced such a feeling in others. ಎಷ್ಟೇ ಪುಸ್ತಕ ಬರೆದು ಈ ವಿವೇಕಾನಂದ ಹೇಳುವ ಒಂದೇ ಒಂದು ಪದದಲ್ಲಿ ಎಷ್ಟು ಭಾವನೆಗಳನ್ನು ತುಂಬಲಿಕ್ಕೂ ಅಸಾಧ್ಯ. It had the magic power of creating love in those who heard it. Ever after, ಮುಂದೆ ಬರೀತಾಳೆ ಕ್ರಿಸ್ಟಿನಾ, ಬರೀತಾಳೆ ಮುಂದೆ, ever after India became the land of heart's desire. ಬರ್ತಾಳೆ ಅವಳು ಹುಡ್ಕೊಂಡು ಭಾರತಕ್ಕೆ ಎಲ್ಲವನ್ನು ಬಿಟ್ಟು. ಯಾಕೆ? ಇವನೊಬ್ಬ ಸನ್ಯಾಸಿ, ನೆನಪಿರಲಿ, ಒಬ್ಬ ರಾಜಕೀಯ ವ್ಯಕ್ತಿ ಅಲ್ಲ, ದೇಶದ ಪ್ರತಿನಿಧಿ ಅಲ್ಲ, ಯಾವ ರೀತಿನೂ ಒಂದು ಲೆಕ್ಕ ಇರಲಿಲ್ಲ. ಇಲ್ಲಿ ಭಾರತದಲ್ಲಿದ್ದಾಗ ತನ್ನ ಕಾಲೇಜ್ ಡೇಸ್ನಲ್ಲೇ ತಂದೆ ಸತ್ತೋಗಿ ಕೆಲಸ ಇಲ್ಲದೆ 3 ಅಥವಾ 2 ದಿವಸಕ್ಕೆ ಒಮ್ಮೆ ಊಟ ಮಾಡ್ತಾ ಇದ್ದ ನರೇಂದ್ರ. ಅವನು ಆಸ್ತಿ ಪಾಸ್ತಿ ಜಗಳ ಆಗಿ ನರೇಂದ್ರನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ತನ್ನ ತಾಯಿ, ತಂಗಿ, ತಮ್ಮನ್ನ ಕರ್ಕೊಂಡು ಅಜ್ಜಿ ಮನೆಗೆ ಬರ್ತಾನೆ ನರೇಂದ್ರನಾಥ. ಡಿಗ್ರಿ ಓದ್ತಾ ಇದ್ದಾಗ ಮನೆಯಲ್ಲಿ ಬಂದು ಹೇಳ್ತಾ ಇದ್ದ, ಅಮ್ಮ ಊಟ ಆಗಿದೆ, ಸ್ನೇಹಿತರ ಮೇಲೆ ಊಟ ಆಗಿದೆ, ನೀವು ತಾನೊಬ್ಬ ಊಟ ಮಾಡದಿದ್ರೆ ಬೇರೆ ಇನ್ನು ಅಟ್ಲೀಸ್ಟ್ ಇನ್ನಿಬ್ರು ಅಥವಾ ಒಬ್ಬರಾದ್ರೂ ಊಟ ಮಾಡ್ಬೋದು ಅಂತ ಊಟ ಬಿಡ್ತಾ ಇದ್ದ. ಕಾಲೇಜ್ನಲ್ಲಿ ಹೇಳ್ತಾ ಇದ್ದ, ಅಮ್ಮ ಈಗ ತಾನೇ ಊಟ ಕೊಟ್ಲು ಅಂತ. ಹೀಗೆ ಅವನು ಇವನ್ ಹಿ ವಾಸ್ 18 and 19, he used to take food once in 3 days. ಇಂಥ ನರೇಂದ್ರನಾಥನ ಪ್ರತಿನಿಧಿ ಯಾರೂ ಇಲ್ಲ. ಕೇವಲ ತನ್ನ ಆಂತರ್ಯದ ಪ್ರತಿನಿಧಿತ್ವವನ್ನು ಪರಮಹಂಸ ಕೊಟ್ಟಂತ ವಾಕ್ಯವನ್ನು ತೆಗೆದುಕೊಂಡೋಗಿ ಅಲ್ಲಿ ಜಗತ್ತಲ್ಲಿ ನಿಂತು ಭಾರತದ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಲವ್, ಪ್ಯಾಷನ್, ಪ್ರೈಡ್, ಲಾಂಗಿಂಗ್, ಅಡೋರೇಷನ್, ಟ್ರಾಜಿಡಿ, ಶೈವಲ್ರಿ ಅಂಡ್ ಅಗೇನ್ ಲವ್. ಸೋ ಮಚ್ ಕುಡ್ ಬಿ ಪುಟ್ ಇನ್ ಟು 5 letters of one word. ಇಟ್ ವಾಸ್ ಫ್ರಮ್ ಹಿಮ್. ಅದನ್ನ ನನ್ನ ಹೃದಯದಲ್ಲಿ ಭಾವನೆ ಬಂತು, ಒಮ್ಮೆ ಆದರೂ ಸಾಯೋದ್ರೊಳಗಡೆ ಭಾರತವನ್ನು ನೋಡಬೇಕು. ಎಷ್ಟು ಜನಕ್ಕಿದ್ದಾರೆ ಈ ಭಾವನೆಗಳು? ಇಲ್ಲೇ ಇದ್ದೇವೆ. ಹಗಲು ರಾತ್ರಿ ಮೋದಿ ಸರಿ ಇಲ್ಲ, ಇದು ಸರಿ ಇಲ್ಲ ಹೇಳಿದ್ದೆ ಆಯ್ತು. ವಿವೇಕಾನಂದರು ಭಾರತಕ್ಕೆ ಬಂದಾಗ ನಮ್ಮ ಚೆನ್ನೈಗೆಲ್ಲ ಉಪನ್ಯಾಸ ಮಾಡ್ಬೇಕಾದ್ರೆ ಸ್ವಾಮೀಜಿ ಹೇಳ್ತಾರೆ, ಈವನ್ ಇಫ್ ಎ ಚೈಲ್ಡ್ ಇಸ್ ಗಿವನ್ ಎ ಸ್ಟೇಜ್ ಅಂಡ್ ಹ್ಯಾಸ್ ಟು ಟಾಕ್ ಅಬೌಟ್ ದ ಕಂಟ್ರಿ, he or she will criticize my country.
ಒಂದು ಸ್ಟೇಜ್, ಈಗ ಒಂದು ಪಟ್ಟಿ ಕೊಟ್ಟಿಯಾರ, ಒಂದು ಮೈಕ್ ಕೊಟ್ಟುಬಿಟ್ರೆ ನಿಂತ್ಕೊಂಡು, ಒಂದು ಮಗು ಕೂಡ ನಿಂತ್ಕೊಂಡು ನನ್ನ ದೇಶದ ಬಗ್ಗೆ ಹೇಳ್ತಾರೆ. ಬಟ್ ವೇರ್ ಆರ್ ಮೆನ್ ಟು ಗಿವ್ ಹಿಸ್ ಲೆಂಡಿಂಗ್ ಹ್ಯಾಂಡ್ ಟು ಹಿಸ್ ಓನ್ ಬ್ರದ್ರನ್? ತನ್ನ ತಮ್ಮನಿಗೋ ತಂಗಿಗೋ ಈ ದೇಶದ ಪ್ರಜೆಗೆ ಕೈ ಕೊಟ್ಟು ಎತ್ತೋರು ಯಾರು? ವೇರ್ ಆರ್ ಮೆನ್ to give a helping hand to his own brethren? If a child is given a stage, she will stand and criticize my country, but where are men? ಆದ್ದರಿಂದ ಈ ದೇಶದ ಬಗ್ಗೆ ಈ ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಾರು ಇರಿಯಪ್ಪ, ಬ್ರಿಂಗ್ ಫಾರಿನ್ ಕರೆನ್ಸಿ, ಇಟ್ ವಿಲ್ ಹೆಲ್ಪ್ ಫಾರಿನ್ ಎಕ್ಸ್ಚೇಂಜ್, ನಮ್ಮ ರೂಪಿ ವ್ಯಾಲ್ಯೂ ಜಾಸ್ತಿ ಆಗ್ತದೆ. You be in any part of the country, any part of the world, not only country, but feel that we are Indians. ಇಲ್ಲೊಬ್ಬ ದೇಶ ಪ್ರೇಮಿ ಹೊರಗೆ ಹೋಗಿ ಅಮೆರಿಕಲ್ಲಿ ಈ ದೇಶದ ಬಗ್ಗೆ ಆಗ ದಟ್ಟ ದಾರಿದ್ರ, ಕ್ಯಾಸ್ಟ್ ಸಿಸ್ಟಮು, ಸತಿ ಸಿಸ್ಟಮು, ಆರ್ಥೋಡಾಕ್ಸಿ, ನಮ್ಮಲ್ಲಿ ಸಮಾಜಗಳು 28 ಜಗಳ ಆಡ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲೊಬ್ಬ ಹೊರಗೆ ಹೋಗಿ ನಿಂತು ಒಂದು ಕ್ರಿಟಿಸಿಸಮ್ ಇಲ್ಲ ದೇಶದ ಬಗ್ಗೆ. ಇಲ್ಲಿ ಬಂದಾಗ ನಮ್ಮ ಬೈದ್ರು, ಯಾಕೆ ಕೆಲಸ ಮಾಡ್ಬೇಕಲ್ಲ. ಆದರೆ ಅಲ್ಲಿಗೆ ಹೋದಾಗ ಇಡೀ ದೇಶದ ಬಗ್ಗೆ ಎಂಥ ಅಭಿಮಾನವನ್ನು ತುಂಬಿದಂಥ ಸಂತ. ಇದು 2ನೇ ಲೆಸನ್. ಆಮೇಲೆ 3ನೇದು, ಇನ್ನೂ ಒಂದು ಶಿಪ್ಪಲ್ಲಿ ಬರ್ತಾ ಇದ್ದಾಗಲೂ ಕೂಡ ಬಹುಶಃ ಎಷ್ಟೋ ಜನ ಓದಿರ್ತಾರೆ, ಯಾರೋ 2 ವೆಸ್ಟರ್ನರ್ಸ್ ವಿಲ್ ಬಿ ಕ್ರಿಟಿಸೈಸಿಂಗ್ ಅವರ್ ಕಂಟ್ರಿ. ಸ್ವಾಮೀಜಿ ಕೂತ್ಕೊಂಡಿರ್ತಾರೆ ಒಂದು ಭಾಗದಲ್ಲಿ, ಅವ್ನು ಬೈತಾ ಇರ್ತಾರೆ ಇಬ್ರು, ಭಾರತ ಏನು ಹಾಗೆ, ಕ್ಯಾಸ್ಟ್ ಸಿಸ್ಟಮ್, ರಿಲಿಜನ್ ಸರಿ ಇಲ್ಲ, ಮರನೂ ಪೂಜೆ ಮಾಡ್ತಾರೆ, ಗಿಡನೂ ಪೂಜೆ ಮಾಡ್ತಾರೆ, ಒಂದು ಇಲಿನೂ ಪೂಜೆ ಮಾಡ್ತಾರೆ, ಕಾಗೆನೂ ಪೂಜೆ ಮಾಡ್ತಾರೆ, ಎಲ್ಲರಿಗೂ ಜಾಗ ಕೊಡೋದಿದ್ದು ಒಂದೇ ದೇಶ ರೀ ಅಲ್ವಾ. ಸೊ ಅದು ಕ್ರಿಟಿಸೈಸ್ ಮಾಡ್ತಾ ಇದ್ರು. ಅವಾಗ ಸ್ವಾಮೀಜಿ ಅವರಿಬ್ಬರನ್ನ ಕತ್ತಿನ ಪಟ್ಟಿ, ವಾಸ್ ಎ ವೆರಿ ಸ್ಟ್ರಾಂಗ್ ಬಿಲ್ಟ್ ಮ್ಯಾನ್, ಕತ್ತಿನ ಪಟ್ಟಿ ಹಿಡ್ಕೊಂಡು ಹೋಗಿ ಶಿಪ್ಪಿನ ಮೂಲೆಗೆ ಕರ್ಕೊಂಡೋಗಿ ನಿಲ್ಲಿಸಿ ಅವರಿಬ್ಬರಿಗೆ ಹೇಳ್ತಾರೆ, ಒನ್ ಮೋರ್ ವರ್ಡ್ ಅಗೇನ್ಸ್ಟ್ ಮೈ ಕಂಟ್ರಿ ಐ ವಿಲ್ ಥ್ರೋ ಯು ಓವರ್ ಬೋರ್ಡ್. ಒನ್ ಮೋರ್ ವರ್ಡ್ ಅಗೇನ್ಸ್ಟ್ ಮೈ ಕಂಟ್ರಿ ಐ ವಿಲ್ ಥ್ರೋ ಯು ಓವರ್ ಬೋರ್ಡ್. ಎಷ್ಟೋ ಜನಕ್ಕೆ ಹೇಳ್ಬೋದು, ಸ್ವಾಮಿಗಳು ಹಾಗೆಲ್ಲ ಮಾಡ್ಬೋದಾ? ಸ್ವಾಮಿಗಳು ನಾನ್ ವೈಲೆನ್ಸ್ ತಗೊಂಡಿರ್ತಾರಲ್ಲ ಸಂಕಲ್ಪ. ಆದರೆ ನನ್ನ ತಾಯಿಯನ್ನು ಬೈದಾಗ ಅದು ಅಪ್ಲೈ ಆಗುವುದಿಲ್ಲ. ಇಟ್ಸ್ ರಿಲೇಟಿವ್ ಲಾ. ನಾನ್ ವೈಲೆನ್ಸ್ ಇಸ್ ರಿಲೇಟಿವ್ ಲಾ. ಆದ್ದರಿಂದ ಸ್ವಾಮಿ ಹ್ಯಾಡ್ ಸೋ ಮಚ್ ಫೀಲಿಂಗ್ ವಿತ್ ಅವರ್ ಕಂಟ್ರಿ. ಅದು 2ನೇ ಪಾಠ. 3ನೇ ಅಂಶಕ್ಕೆ ಬರ್ತೇನೆ. ಸ್ವಾಮಿ ಭಾರತಕ್ಕೆ ಬಂದು ಈ ರಾಮಕೃಷ್ಣ ಮಿಷನ್ ಅಂತ ಪ್ರಾರಂಭದ ಹಂತದಲ್ಲಿದ್ದಾಗ ಒಬ್ಬ ಜರ್ನಲಿಸ್ಟ್ ಪಂಜಾಬ್ನಿಂದ, ಮಹಾರಾಷ್ಟ್ರದಿಂದ ಇಬ್ಬರು ಬರ್ತಾರೆ. ಸಖಾರಾಮ್ ಗಣೇಶ್ ಅಂತ ಆ ಜರ್ನಲಿಸ್ಟ್ ಹೆಸರು. ಅವನು ಬಂದು ಸ್ವಾಮೀಜಿನ ಇಂಟರ್ವ್ಯೂ ಮಾಡ್ತಾನೆ. ಅವನು ಮುಖ್ಯವಾಗಿ ಬಂದದ್ದು ಸ್ವಾಮೀಜಿನ ಸಂಸ್ಕೃತ ಭಾಷೆಯಲ್ಲಿ. ಸ್ವಾಮೀಜಿ ಹತ್ರ ಒಂದು 2 ಗಂಟೆ 3 ಗಂಟೆ ಎಷ್ಟೊತ್ತು ಸ್ವಾಮೀಜಿ ಸಿಕ್ಬೋದು ಅಷ್ಟೊತ್ತು ನಿರರ್ಗಳವಾಗಿ ವೇದಾಂತದ ವಿಚಾರವಾಗಿ ಚರ್ಚೆಯನ್ನು ನಡೆಸಬೇಕು ಅಂತ ಆಸೆ ಇಟ್ಕೊಂಡು ಕಲ್ಕಟ್ಟಾನಲ್ಲಿ ಸ್ವಾಮೀಜಿನ ಹುಡ್ಕೊಂಡು ಇಂಟರ್ವ್ಯೂ ತಗೊಳ್ತಾನೆ. ಸ್ವಾಮೀಜಿ ಒಂದು 10 ನಿಮಿಷ ವೇದಾಂತದ ಬಗ್ಗೆ ಸಂಸ್ಕೃತದಲ್ಲಿ ಮಾತಾಡ್ತಾ ಇರ್ತಾರೆ. ಆಮೇಲೆ ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ಅವನ್ನ ಕೇಳ್ತಾರೆ, ಸಖಾರಾಮ್ ಗಣೇಶ್, ಯು ಆರ್ ಎ ಜರ್ನಲಿಸ್ಟ್, ವಾಟ್ ಅಬೌಟ್ ದ ಸೆಂಟ್ರಲ್ ಪಾರ್ಟ್ ಆಫ್ ಇಂಡಿಯಾ ವಿಚ್ ಇಸ್ ಸಫರಿಂಗ್ ಫ್ರಮ್ ಫ್ಯಾಮಿನ್? ನಮ್ಮ ಸೆಂಟ್ರಲ್ ಇಂಡಿಯಾ, ಮೈಂಡ್ ಯು, ಡ್ಯೂರಿಂಗ್ ಎ ಬ್ರಿಟಿಷ್ ಗೌರ್ಮೆಂಟ್ ದೇರ್ ಹ್ಯಾಪೆಂಡ್ 33 ಮೇಜರ್ ಫ್ಯಾಮಿನ್ಸ್. ಒಂದೆರಡು ಸಾಧಾರಣವಾದದ್ದಲ್ಲ, 33 ಮೇಜರ್ ಫ್ಯಾಮಿನ್ಸ್ ಹ್ಯಾಪೆಂಡ್ ಡ್ಯೂರಿಂಗ್ ಬ್ರಿಟಿಷ್ ಗೌರ್ಮೆಂಟ್. ಲ್ಯಾಕ್ಸ್ ಆಫ್ ಪೀಪಲ್ ಡೈಡ್. ಅದಕ್ಕೆ ಒನ್ ಆಫ್ ದ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ತಾರೆ, ನಾನು ತುಂಬ ಕಡೆ ಹೇಳ್ತಾ ಇರ್ತೇನೆ, ಒನ್ ಆಫ್ ದ ಸ್ಟ್ಯಾಟಿಸ್ಟಿಕ್ಸ್ ವಾಟ್ ದೇ ಸೇ, people who died due to famine in India are more than people who died in 2 world wars. 2 ಮಹಾಯುದ್ಧದ ಜನ ಎಷ್ಟು ಸತ್ರೋ ಅದಕ್ಕಿಂತ ನಮ್ಮ ಬ್ರಿಟಿಷ್ ಗೌರ್ಮೆಂಟ್ ಅಲ್ಲಿ ಅನ್ನ ಇಲ್ಲದೆ, ಆಹಾರ ಇಲ್ಲದೆ ಮಾಡಿದಂಥ 28 ಪ್ರಾಬ್ಲಮ್ಯಾಟಿಕ್ ಕಂಡೀಷನ್ ಅಲ್ಲಿ ಇಂಪೋಸ್ಡ್ ಫ್ಯಾಮಿನ್. ದ ಕೇಸ್ ಫಾರ್ ಇಂಡಿಯಾ, ದ ಕೇಸ್ ಆಫ್ ಇಂಡಿಯಾ ಅಂತ ವಿಲ್ ಡ್ಯೂರೆಂಟ್ ಬುಕ್ ಇದೆ. ಅದು ಎಷ್ಟು ಸಿಗ್ತಾ ಇಲ್ಲ, ಐ ಸರ್ಚ್ಡ್ ಎ ಲಾಟ್. ಎಲ್ಲೋ ಕೊನೆಯಲ್ಲಿ ಲೈಬ್ರರಿ ಒಂದು ಕಾಪಿ ಸಿಕ್ತು, ಅದು ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಆದರೆ ಇದೆಲ್ಲ ಉಲ್ಲೇಖ ಮಾಡ್ತಾನೆ ವಿಲ್ ಡ್ಯೂರೆಂಟ್. I have come across the greatest crime of one country over the other. It is not due to religion, and it is not due to poverty, and it is not due to ashikshitar and alla. It is a crime by one country over the other. India suffered 33 major famines during British government. Lakhs of people died. ಸ್ವಾಮಿಗೆ ಎಷ್ಟು ದುಃಖ ಆಗಿತ್ತು ಗೊತ್ತಾ ಇದನ್ನೆಲ್ಲ ಕಂಡಾಗ. ಅದಕ್ಕೆ ಇವನು ಬಂದ ವೇದಾಂತದ ಬಗ್ಗೆ ಕೇಳಬೇಕು ಅಂತ. ಇದೆಲ್ಲ ಒಂದು ಕೇಳಿದ ಸ್ವಾಮೀಜಿನ, ಏನು ಹೇಳಿ ಸ್ವಾಮೀಜಿ ವೇದಾಂತದ ಬಗ್ಗೆ ಅಂತ. ಸ್ವಾಮೀಜಿ ಆಮೇಲೆ ಸೆಂಟ್ರಲ್ ಇಂಡಿಯಾ ಬಗ್ಗೆ ನನಗೆ ಫ್ಯಾಮಿನ್ ರಿಪೋರ್ಟ್ ಕೊಡು ಅಂತ ಎಲ್ಲ ಹೇಳ್ತು. ಅದು ಹಂಗೆ ಹೋಗಿ ದೇಶದ ಹಲವು ವಿಚಾರಗಳು ಬಂತು. ಸುಮಾರು 2 ಗಂಟೆಗಳ ಕಾಲ ಇದರಲ್ಲೇ ಹೋಯ್ತು. ಆಮೇಲೆ ಅವ್ನು ಟೈಮ್ ಆಯಿತು. ಹಿ ಸ್ಟಾರ್ಟೆಡ್ ವಾಕಿಂಗ್ ಬ್ಯಾಕ್. ಒಂದು ಸ್ವಾಮೀಜಿಗಳು, ಸ್ವಾಮೀಜಿ, ಐ ಥಾಟ್ ದಟ್ ಐ ಶುಡ್ ಕಾನ್ವರ್ಸ್ ಯು ಇನ್ ಸಾಂಸ್ಕ್ರಿಟ್ ವಿತ್ ಯು ರಿಗಾರ್ಡಿಂಗ್ ವೇದಾಂತ, ಬಟ್ ಟುಡೇ ನಮ್ದು ಸಮಯ ಎಲ್ಲ ಹಾಳಾಗೋಯ್ತು. ಸಮಯಕ್ಕೆ ಮಂಡೇ ಈ ಜಗತ್ತಲ್ಲಿ ಅಂತ ಮಂಡೇ, ಸ್ವಾಮಿಗಳಿಗೇನು ಮಂಡೇ ಅಂದರೆ ವ್ಯಾವಹಾರಿಕ ಅಂತ ಕನ್ನಡದಲ್ಲಿ.
ಎಲ್ಲ ವ್ಯಾವಹಾರಿಕ ಸ್ವಾಮೀಜಿ. ನಾನು ಆಧ್ಯಾತ್ಮಿಕದ ಬಗ್ಗೆ ಕೇಳಕ್ಕೆ ಬಂದೆ, ಎಲ್ಲ ವ್ಯಾವಹಾರಿಕ ಆಗುತ್ತಲ್ಲ. ಅದಕ್ಕೆ ಸ್ವಾಮೀಜಿ ಏನು ಹೇಳ್ತಾರೆ ಗೊತ್ತಾ? ಗಣೇಶ್, ಡು ಯು ನೋ ಮೈ ವೇದಾಂತ? ವಾಟ್ ಈಸ್ ಯುವರ್ ವೇದಾಂತ ಸ್ವಾಮೀಜಿ? ಅಂಟಿಲ್ ಅಂಡ್ ಅನ್ಲೆಸ್, ಎಲ್ಲಿವರೆಗೆ ನನ್ನ ದೇಶದಲ್ಲಿ ಒಂದು ನಾಯಿಯು ಕೂಡ ಅನ್ನ ಇಲ್ಲದೆ ಸಾಯುತ್ತದೆಯೋ ಅಲ್ಲಿ ಆ ಅನ್ನ ಕೊಟ್ಟು ಆ ನಾಯಿಗೆ ಜೀವವನ್ನು ಕೊಡುವುದು ನನ್ನ ವೇದಾಂತ. ಅಲ್ರಿ, ಎಷ್ಟು ಜನ ಪೊಲಿಟಿಕಲ್ ಲೀಡರ್ಸ್ ವೋಟ್ ಎಲ್ಲ ಮಾಡ್ತಿರಲ್ರಿ, ಏನ್ರಿ ಹೇಳ್ತಾರಲ್ರಿ? ಇಲ್ಲೊಬ್ಬ ಸ್ವಾಮಿ ಅಂದ್ರೆ 1893, ಪ್ಲೀಸ್ ರಿಮೆಂಬರ್, ಇಟ್ ಇಸ್ ನಾಟ್ 2023 ವೆನ್ ಯು ಹ್ಯಾವ್ ಸೋಷಿಯಲ್ ಮೀಡಿಯಾ, ವಾಟ್ಸ್ಆ್ಯಪು, ಗೂಗಲ್, ಆ ಮೀಟು, ಈ ಮೀಟು, ಗೂಗಲ್ ಸ್ಪ್ರೆಡ್ಶೀಟು ಯಾವುದೂ ಇಲ್ಲ. He had nothing to say that his, except his pure, pristine character and his sankalpa, ಶುದ್ಧವಾದ ಸಂಕಲ್ಪ, ರಾಮಕೃಷ್ಣ ಮಾಡಿದ ಶುದ್ಧವಾದ ಸಂಕಲ್ಪ. ಅಂದ ಅವನು ಹೇಳ್ದ, ನೆನ್ಪಿಟ್ಕೋ ಗಣೇಶ್, ನನ್ನ ದೇಶದಲ್ಲಿ ನಾಯಿ ಅನ್ನ ಇಲ್ಲ ಸಾಯುವಂಗಿಲ್ಲ, ಅದಕ್ಕೆ ಅನ್ನ ಕೊಡುವುದು ನನ್ನ ವೇದಾಂತ. ಇಟ್ ಈಸ್ ಆಕ್ಚುಲಿ ದ ವೇದಾಂತ, ಬಿಕಾಸ್ ಯು ಸಿ ಗಾಡ್ ಇನ್ ಎವರಿ ಬೀಯಿಂಗ್. ದೆನ್ ಹೌ ಕ್ಯಾನ್ ಯು ಲೀವ್ ಯುವರ್ ಗಾಡ್ ಟು ಡೈ ಆನ್ ದ ಸ್ಟ್ರೀಟ್? ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ವಿಲ್ ಮ್ಯಾನಿಫೆಸ್ಟ್ ಆಸ್ ಅ ಸರ್ವಿಸ್. ಆದ್ದರಿಂದ ಈ ದೇಶದ ಪ್ರೇಮ ಅಂದ್ರೆ ಏನು? ಈ ದೇಶದ ಪ್ರತಿಯೊಂದು ವಸ್ತುವನ್ನು ಪೂಜಿಸುವುದು ಪ್ರೇಮ. ನನ್ನ ತಾಯಿಯನ್ನು ಪ್ರೀತಿಸುತ್ತೇನೆ ಅಂದರೆ ಏನು? ನನ್ನ ತಾಯಿಯ ಸೇವೆಯನ್ನು ಮಾಡುತ್ತೇನೆ. ನನ್ನ ಪತಿಯನ್ನು ಪ್ರೀತಿಸುತ್ತೇನೆ ಅಂದರೆ ಏನು? ಪತಿಯ ಸೇವೆ ಮಾಡುತ್ತೇನೆ. ತಾಯಿ ಮಕ್ಕಳನ್ನು ಪ್ರೀತಿಸ್ತಾಳೆ ಅಂದರೆ ಏನು? ಮಕ್ಕಳನ್ನು ಸೇವಿಸುತ್ತಾಳೆ. ಅರ್ಚನಾ ಭಾವದಿಂದ ಅದು ಉದಾತ್ತವಾದ ಭಾವನೆ. ಫಸ್ಟ್ ಯು ಸ್ಟಾರ್ಟ್ ವಿತ್ ಸರ್ವಿಸ್, ದೆನ್ ಹೌ ಡು ಯು ಲವ್ ದಿಸ್ ಕಂಟ್ರಿ? ಬೈ ಸರ್ವಿಸ್. ಆದ್ದರಿಂದ ಈ ದೇಶದ ಪ್ರತಿಯೊಂದು ವಸ್ತುವನ್ನು ಜವಾಬ್ದಾರಿಯುತವಾಗಿ ಕಾಪಾಡಿಕೊಳ್ಳುವುದು ದೇಶ ಪ್ರೇಮ. ದಿಸ್ ಇಸ್ ದ ಥರ್ಡ್ ಲೆಸನ್ ಐ ವಾಂಟ್ ಟು ಡ್ರಾ ಫ್ರಮ್ ಯು. ಒಂದು ಬುದ್ಧಿಸ್ಟ್ ಸೇಯಿಂಗ್ ಇದೆ, ಸಮಯ ಮುಗಿದೇ ಹೋಗ್ತಲ್ಲ. ಬುದ್ಧಿಸ್ಟ್ ಸೇಯಿಂಗ್ ಒಂದಿದೆ, ಅವನು ಬಹಳ ಚೆನ್ನಾಗಿ ಹೇಳ್ತಾನೆ, ಇಫ್ ಯು ವಾಂಟ್, ಜಗತ್ತನ್ನು ತುಂಬ ಎಲ್ಲ ಹೆಚ್ಚಿನ ಮೆಜಾರಿಟಿ ಏನೋ ಒಂದು ಖುಷಿಯಾಗಿರಬೇಕು ಅಂತಲ್ಲ, ಎಕ್ಸಾಮ್ ಆಗಿದ್ದ ದಿವಸ ಏನು ಮಾಡ್ತೀರಾ ಅಂತ ಸ್ಟೂಡೆಂಟ್ಸ್ ತಮಾಷೆಗೆ ನಾನು ಕೇಳ್ತಾ ಇರ್ತೇನೆ. ನನಗೂ ಸಾವಿರಾರು ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾರ್ಯಕ್ಕಾಗಿ ನನ್ನ ಮಾತಾಡ್ತಾ ಇರ್ತಾರೆ. ವ್ಯವಹಾರ ಇದೆ, ಸ್ಕೂಲು ಕಾಲೇಜು ಸಂಬಂಧಪಟ್ಟಂತೆ. ಅವಾಗ ನಾನು ಹುಡುಗರು ಕೇಳ್ತೀನಿ, ಏನು ಮಾಡ್ತೀನಿ ಎಕ್ಸಾಮ್? ಫೈನಲ್ MSc MCom ಎಲ್ಲ ಆಯ್ತು, ಫೈನಲ್ ಎಲ್ಲ ಸಬ್ಜೆಕ್ಟ್ ಬರ್ದೆ, ಏನು ಮಾಡ್ತೀರಾ ಅವತ್ತು? ಸ್ವಾಮೀಜಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಸಿನಿಮಾ ನೋಡ್ತೀವಿ ಸ್ವಾಮೀಜಿ. ಸೊ ಏನು ಮಾಡ್ತಾರೆ? ಎವ್ರಿಬಡಿ ವಾಂಟ್ಸ್ ಟು ಸೀಕ್ ಸಮ್ ಹ್ಯಾಪಿನೆಸ್ ಔಟ್ ಸೈಡ್. ಆದ್ದರಿಂದ ಬುದ್ಧಿಸ್ಟ್ ಮಾನ್ ಕೇಳ್ತಾ ಒಂದು ಕೊಟೇಶನ್ ಇದೆ, ಫೇಮಸ್ ಕೊಟೇಶನ್. ಆತ ಹೇಳ್ದ, ಇಫ್ ಯು ವಾಂಟ್ ಅನ್ ಅವರ್ ಹ್ಯಾಪಿನೆಸ್, 1 ಗಂಟೆ ಖುಷಿಯಾಗಿರ್ಬೇಕು, ವಾಟ್ ಟು ಡೂ? ದೆನ್ ಹಿ ಸೆಡ್, ಸ್ಲೀಪ್, ಟೇಕ್ ಎ ನ್ಯಾಪ್. ಜಗತ್ತು ಶಾಂತವಾಗಿರುತ್ತೆ, ನೀನು ಶಾಂತವಾಗಿರ್ತೀಯ, ಟೇಕ್ ಎ ನ್ಯಾಪ್. ಇಫ್ ಯು ವಾಂಟ್ ಹ್ಯಾಪಿನೆಸ್ ಫಾರ್ ಎ ಹೋಲ್ ಡೇ, ಬೆಂಗಳೂರಿನಲ್ಲಿ ಏನು ಹೇಳ್ತಾರೆ ಅಂದರೆ, ಗೋ ಫಾರ್ ಎ ಮಾಲ್, ಶಾಪಿಂಗ್ ಸ್ಪ್ರೀ. ಇಡೀ ದಿವಸ ಶಾಪಿಂಗ್ ಮಾಡು, ಮಧ್ಯಾಹ್ನ ಹೋಟೆಲ್ ತಿನ್ನು, ಸಾಯಂಕಾಲ PVR ಹೋಗಿ ಸಿನಿಮಾ ನೋಡು, ವಾಪಸ್ ಬಾ. ಗೋ ಟು ಎ ಶಾಪಿಂಗ್ ಮಾಲ್, ಶಾಪಿಂಗ್ ಸ್ಪ್ರೀ. Swamiji, if I want happiness for a month, collect some money, go for a world tour according to your economics. KCL ಎಷ್ಟು ದುಡ್ಡಿದೆಯೋ ಅದ್ರ ಪ್ರಕಾರ ಸುತ್ತು. If I want happiness for a year, either inherit a property or learn to get some salary. Swamiji, if I want happiness for a life, serve somebody. ನೀನು ಇಡೀ ಜೀವನದಲ್ಲಿ ಖುಷಿಯಾಗಿರ್ಬೇಕಾ? ಸುಲಭದಲ್ಲ. ನೀನು ಸೇವೆ ಮಾಡಕ್ಕೆ ಹೋದ್ರೆ ಕಪಾಲಕ್ಕೆ ಹೊಡೆದು ಹೊಡ್ಸ್ಕೋಬೇಕು. ಯಾಕೆ? ನೀನು ಸೇವೆ ಮಾಡೋದು ನಿನ್ನ ಭಾವನೆ, ಅವನೇನು ಹೇಳಲಿಲ್ಲ. ಸೊ ವೆನ್ ಯು ಆರ್ ವರ್ಕಿಂಗ್ ಇನ್ ಎ ಸೊಸೈಟಿ, ಲಾಟ್ ಆಫ್ ಈಗೋ ಕ್ಲಾಶಸ್ ವಿಲ್ ಕಮ್. ಇಫ್ ಯು ಆರ್ ಏಬಲ್ ಟು ಡೈಜೆಸ್ಟ್, ದೆನ್ ಯು ಆರ್ ಎ ಟ್ರೂ ಸರ್ವಿಸ್ ಮ್ಯಾನ್. ಇದೆಲ್ಲ ಈಗೋ ಎಲ್ಲ ಬಿಟ್ಟರೆ ಈ ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ. ಏನು ಇಟ್ಸ್ ಎ ಬಿಗ್ ಲೆಸನ್. ಓನ್ಲಿ ಇಫ್ ಯು ವರ್ಕ್ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ಅದರ್ವೈಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ದ ಥರ್ಡ್ ಲೆಸನ್ ದಟ್ ಐ ಏನೋ, ಈ ದೇಶವನ್ನು ಒಂದು ಭಾವನಾತ್ಮಕವಾಗಿ ಪೂಜಿಸಿ ಅರ್ಚಿಸಿ ಪ್ರತಿಯೊಂದು ವಸ್ತು ಜವಾಬ್ದಾರಿಯಾಗಿ ಉಪಯೋಗಿಸ್ಕೊಳ್ಳೋದು, ದಟ್ ಈಸ್ ದ ಥರ್ಡ್ ಲೆಸನ್ ದಟ್ ಐ ವಾಂಟ್ ಟು ಮೇಕ್. ಆಮೇಲೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ವಿಚ್ ಐ ವಾಂಟ್ ಟು ಕನ್ಕ್ಲೂಡ್. ಅಮೇರಿಕಾಗೆ ಸ್ವಾಮೀಜಿ ಫಸ್ಟ್ ಟೈಮ್ 2 ಸಲ ಹೋದರು ಅಮೇರಿಕಾಗೆ. ಫಸ್ಟ್ ಟೈಮ್ ಇನ್ ಇವೆಂಟ್ ಅಲ್ಲಿ ಸ್ವಾಮೀಜಿ ಹೇಳ್ತಾರೆ, ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್. ಒಬ್ಳು ಮಹಿಳೆ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಸ್ವಾಮೀಜಿ, ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್. ಅವ್ರೇನು ಅಂದ್ಕೊಂಡ್ರು, ಫಾಲನ್ ಇನ್ ಲವ್, ಹೂ ಇಸ್ ದಟ್ ಗ್ರೇಟ್ ಲೇಡಿ ಸ್ವಾಮೀಜಿ ಅಂತ ಅವಳಂತ. ಫಾಲನ್ ಇನ್ ಲವ್ ವಿತ್ ಅಂದರೆ ಯಾರು ಹುಡುಗಿ ಇಷ್ಟಪಟ್ಟಿದ್ದಾರೆ ಅಂತ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಆರ್ಗನೈಸೇಷನ್. ಈ ಸಂಘ ಒಂದು ಶಕ್ತಿ. ಯಾವ ರೀತಿ ಶಕ್ತಿ? NALನಿಂದ ಒಬ್ಬರು ಸೈಂಟಿಸ್ಟ್ ಬಂದಿದ್ರು.
ಅವರು ನಮ್ಮ ಮಕ್ಕಳಿಗೆ ಒಂದು ಹಾಫ್ ಡೇ ವರ್ಕ್ಶಾಪನ್ನು ಮಾಡಿದರು. ಹೀ ಈಸ್ ಒನ್ ಆಫ್ ದ ನಮ್ಮದು NALನ ಸರಸ್ ಅಂತ 12 ಸೀಟರ್ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಇಂಡಿಯಾನೇ ಬಿಲ್ಟ್ ಮಾಡಿದ್ದು, ಅದು NAL ಬಿಲ್ಡ್ ಮಾಡಿದ್ದು. ಈ 3 ಇಂಜಿನಿಯರ್ಸ್ ಆರ್ ಇದ್ದಾರೆ, ಹಿ ಈಸ್ ಒನ್ ಅಮಾಂಗ್ ದೆಮ್. He took classes on architecture and engineering and some text regarding that. ನಾನು ಅಲ್ಲಿ ಅವ್ರು ಭಾಗಿಯಾಗಿದ್ದೆ. ಐ ವಾಸ್ ಜಸ್ಟ್ ಲಿಸ್ನಿಂಗ್. ಕೊನೆಯಲ್ಲಿ ಅವ್ರು ಮಾತು ಹೇಳಿದ್ರು, ಒನ್ ಇಂಡಿಯನ್ ಅವ್ರು ಹಾಕಿದಂಥ ಈಕ್ವೇಶನ್, 1 ಇಂಡಿಯನ್ ಈಸ್ ಈಕ್ವಲ್ ಟು, ಎಕ್ಸಾಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿಲ್ಲ, ಮೋರ್ ಆರ್ ಲೆಸ್ 1 ಇಂಡಿಯನ್ ಈಸ್ ಈಕ್ವಲ್ ಟು 2 ಅಮೆರಿಕನ್, 1 ಇಂಡಿಯನ್ ಈಸ್ ಈಕ್ವಲ್ ಟು 1.5 ಚೈನೀಸ್, 1 ಇಂಡಿಯನ್ ಈಸ್ ಈಕ್ವಲ್ ಟು 2 ಜಪಾನೀಸ್, ಹಿಂಗೆಲ್ಲ ಹಾಕ್ತಾ ಬಂದರು. ಆಮೇಲೆ ಕೊನೆಯಲ್ಲಿ ಅವರೊಂದು ಪ್ರಶ್ನೆ ಹಾಕಿದ್ರು, 1 ಇಂಡಿಯನ್ ಪ್ಲಸ್ 1 ಇಂಡಿಯನ್ ಈಸ್ ಈಕ್ವಲ್ ಟು ಅಂತ ಎಲ್ಲರನ್ನು ಕೇಳಿದ್ರು. ಅವಾಗ 4 ಅಮೆರಿಕನ್ 3 ಚೈನೀಸ್ ಎಲ್ಲ ಆಗ್ಬೇಕಲ್ಲ, ಅವರು ಈಸ್ ಈಕ್ವಲ್ ಟು 0 ಅಂತ. ಭಾರತೀಯರು ಸಂಘದಲ್ಲಿ ಬಹಳ ವೀಕ್. ವಿ ಕೆನಾಟ್ ರನ್ ಎನ್ ಆರ್ಗನೈಸೇಷನ್ ವಿತ್ ಸಬ್ಮರ್ಜಿಂಗ್ ಅವರ್ ಈಗೋ. ನಾನ್ ಮಾಡಿದೆ, ನನ್ನಿಂದ ಎಲ್ಲ ನಡೀತಾ ಇದೆ, ಹೋಗ ಮಾರ ಭಗವಂತ ಇನ್ನೊಬ್ಬ ನೋಡ್ಕೊಂತ ಹೋಗತ್ಲೆ. ಆದ್ದರಿಂದ ಸಂಘ ಒಂದು ಶಕ್ತಿ. ವಿ ಹ್ಯಾವ್ ಟು ರೆಪ್ರೆಸೆಂಟ್ ದಟ್ ಆರ್ಗನೈಸೇಷನ್. ಅದಕ್ಕೆ ಸ್ವಾಮೀಜಿ ಹೇಳಿದ್ರು, ಇಡೀ ರಾಮಕೃಷ್ಣ ಮಿಷನ್ ಭಾವಧಾರೆಯನ್ನು ಮುಂದೆ ಹಾಕಿ ಹೋಗ್ತೇನೆ. ಅವರು ಹಿಂದಕ್ಕೆ ಹೋದ್ರು. ಈ ನಡೆಸಿ ಪ್ರಾರಂಭ ಮಾಡಿದ ಸಂಘದಲ್ಲಿ ಅವ್ರ ಹೆಸರು ಇಡಲೇ ಇಲ್ಲ, ಅವ್ರ ಗುರುಗಳ ಹೆಸರಿಟ್ಟರು ರಾಮಕೃಷ್ಣ ಅಂತ. ಕೊನೆಗೆ ಪ್ರೆಸಿಡೆನ್ಸಿ ತನ್ನ ಸೋದರ ಸನ್ಯಾಸಿ ಬ್ರಹ್ಮ ಅಂದ್ರು, ಅವ್ರಿಗೆ ಕೊಟ್ಟ. ನೀನೇನ್ ಮಾಡ್ತೀಯ, ಎಲ್ಲ ಶುರು ಮಾಡಿದ್ರೆ ನೀವು ಮಾಡ್ಕೊಳ್ಳಿ ಅಂತ ಹೊರಟೆ. ಎಂತ ಇದಕ್ಕೆಲ್ಲ ಎಂತ ಯು ನೀಡ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್. ಆದ್ದರಿಂದ ಇದು 4ನೇ ಪಾಠ. ವಿದ್ಯಾರ್ಥಿಗಳೇ, ಸಂಘ ಒಂದು ಅದ್ಭುತವಾದ ಶಕ್ತಿ ಇಫ್ ಯು ಕ್ಯಾನ್ ಯುಟಿಲೈಸ್ ಇಟ್ ಪ್ರಾಪರ್ಲಿ. ಇಲ್ಲ ಅಂದ್ರೆ ಈ ದೇಶ ಇನ್ನೊಂದ್ಸಲ ಯಾರೋ ದಾಳಿ ಬಂದು ಹೊಡ್ಕೊಂಡು ಹೋಗ್ತಾರೆ, ಇಫ್ ಯು ಡೋಂಟ್ ಹ್ಯಾವ್ ಪ್ರಾಪರ್ ಆರ್ಗನೈಸೇಷನ್ ಸಿಸ್ಟಮ್. ಸ್ವಾಮೀಜಿ ಹೆನ್ಸ್ ಸ್ಟಾರ್ಟೆಡ್ ದಿಸ್ ರಾಮಕೃಷ್ಣ ಮೂವ್ಮೆಂಟ್. ಆದ್ದರಿಂದ ಒಂದು ಚಾರಿತ್ರ್ಯ, ದೇಶಪ್ರೇಮ, ಸೇವೆ ಮತ್ತು ಸಂಘ, ಈ 4 ಪಾಠಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 12ನೇ ತಾರೀಕು ಮಂಗಳೂರು ಯೂನಿವರ್ಸಿಟಿನಲ್ಲಿ. ಇನ್ನು ಹೆಚ್ಚಿನ ವಿಚಾರಗಳಿಗೆ ನೀವು ಮೂಲತಃ ವಿವೇಕಾನಂದ ಕೃತಿ ಶ್ರೇಣಿ, ಅದು ಕಂಪ್ಲೀಟ್ ವರ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂಡ್ ಹಿಸ್ ರೆಮಿನಿಸೆನ್ಸಸ್ ಅಂಡ್ ಹಿಸ್ ಲೈಫ್, ಇಲ್ಲಿ ನಿಮ್ಮ ಸ್ಟಡಿ ಸರ್ಕಲ್ ಲಾಸ್ಟ್ ಟೈಮ್ ಬಂದಿದ್ದೆ ನಾನು, ಅಲ್ಲೂ ಪುಸ್ತಕಗಳಲ್ಲಿದೆ. ದಯವಿಟ್ಟು ಇನ್ನು ಹೆಚ್ಚಿನ ವಿಚಾರಕ್ಕೆ, ಹೆಚ್ಚಿನ ಪುಸ್ತಕಕ್ಕೆ ಮೊರೆ ಹೊಕ್ಕಿ ಅಧ್ಯಯನವನ್ನು ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಕಾರಾತ್ಮಕತೆ, ಸೇವೆಯನ್ನ ಧ್ಯೇಯವಾಗಿಟ್ಟುಕೊಂಡು ಭಾರತ ಪ್ರೇಮ, ಸಂಘಟನಾ ಶಕ್ತಿಗಳನ್ನೇ ಉಸಿರಾಗಿಸಿಕೊಳ್ಳುವ ಮೂಲಕ ವಿವೇಕಾನಂದರ ಘಟನಾವಳಿಗಳ ಮುಖಾಂತರ ನಮ್ಮೆಲ್ಲರಿಗೂ ಸಂದೇಶಗಳನ್ನಿತ್ತ ತಮಗೆ ಧನ್ಯವಾದಗಳು ಸ್ವಾಮೀಜಿ. ಸ್ವಧರ್ಮ, ಸ್ವದೇಶದ ಉನ್ನತಿಗಾಗಿ ಅವಿರತವಾಗಿ ಶ್ರಮಿಸುವ ಮೂಲಕ ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿರುವ ಶ್ರೀ ವೃಷಾಂಕ ಭಟ್, ಸಂಪಾದಕರು, ಸಂವಾದ ಚಾನಲ್, ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಏಳು ಮೇಲೆ ಏಳು ಸಾಧುವೆ ಹಾಡು ಚಾಗಿಯ ಹಾಡನು, ಹಾಡಿನಿಂದೆಚ್ಚರಿಸುವ ನಗಿಹ ನಮ್ಮ ಈ ತಾಯ್ನಾಡನು. ದೂರದಡವಿಯೊಳೆಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದೋ, ಎಲ್ಲಿ ಗಿರಿಗುಹೆ ಕಂದರದ ಬಳಿ ಜಗದ ಗಲಿಬಿಲಿ ತಟ್ಟದೋ, ಎಲ್ಲಿ ಕಾಮವು ಸುಳಿಯದೋ, ಮೇಣೆಲ್ಲಿ ಜೀವವು ತಿಳಿಯದೋ, ಕೀರ್ತಿ ಕಾಂಚನವೆಂಬು ವಾಸೆಗಳಿಂದ ಜನಿಸುವ ಭ್ರಾಂತಿಯ, ಎಲ್ಲಿ ಆತ್ಮವು ಪಡೆದು ನಲಿವುದೋ ನಿಚ್ಛವಾಗಿ ಶಾಂತಿಯ. ನನ್ನಿ ಅರಿವಾನಂದ ವಾಹಿನಿ ಎಲ್ಲಿ ಸಂತತ ಹರಿವುದೋ, ಎಲ್ಲಿ ಎಡೆಬಿಡದಿರದ ತೃಪ್ತಿಯ ಝರಿ ನಿರಂತರ ಸುರಿವುದೋ, ಅಲ್ಲಿ ಮೂಡಿದ ಹಾಡನುಲಿಯ ವೀರ ಸನ್ಯಾಸಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ಪರಮ ಪೂಜ್ಯ ಸ್ವಾಮೀಜಿಗಳು, ಹಿರಿಯರು ಮತ್ತೆಲ್ಲ ವಿದ್ಯಾರ್ಥಿ ಮಿತ್ರರೇ, ವೇದಿಕೆ ಕರಿಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹೊಗಳಿದ್ರು. ಅದೆಲ್ಲ ಏನಿಲ್ಲ. ನಾವೆಲ್ಲರೂ ಕೂಡ ಈ ಭಾರತ ನಿರ್ಮಾಣದಲ್ಲಿ, ರಾಷ್ಟ್ರ ನಿರ್ಮಾಣದಲ್ಲಿ ಸಮಾನವಾದ ಹೊರೆಯನ್ನು ಹೊತ್ತವರು ಅನ್ನೋದು ನಮಗೆಲ್ಲರಿಗೂ ಸ್ಪಷ್ಟವಾಗಿರಬೇಕು. ಸ್ವಾಮಿ ವಿವೇಕಾನಂದರು 160 ವರ್ಷ ಆದ ಮೇಲೂ, ಅವ್ರು ಹುಟ್ಟಿ 160 ವರ್ಷ ಆದ ಮೇಲೂ ನಾವಿವತ್ತು ಅವ್ರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ಯಾಕೆ ಮಾಡ್ತಾ ಇದ್ದೀವಿ? ಮತ್ತೆ ಯುವ ದಿನಾಚರಣೆ ಅನ್ನೋದನ್ನ ಅವರ ಹುಟ್ಟುಹಬ್ಬಕ್ಕೆ ಯಾಕೆ ಬೇಕು ಅನ್ನೋದು ನಮ್ಮಲ್ಲಿ ಒಂದು ಪ್ರಶ್ನೆ ಬರಬೇಕು. ನಮ್ಮಲ್ಲಿ ಎಷ್ಟೋ ಜನ ಸಾಧಕರಿದ್ದಾರೆ, ಎಲ್ಲದೂ ಇದ್ದು ಕೂಡ ಈ ವ್ಯಕ್ತಿಯನ್ನೇ ಯಾಕೆ ನಾವು ಯುವ ದಿನಾಚರಣೆಗೆ ಸರ್ಕಾರ ಚೂಸ್ ಮಾಡ್ತು, ಆಯ್ದುಕೊಳ್ತು ಅನ್ನೋದು ನಮಗೆ ಗೊತ್ತಿರಬೇಕು.
ನೋಡಿ, ಸ್ವಾಮಿ ವಿವೇಕಾನಂದರಿಗೆ ಒಂದು ಆಸೆ ಇತ್ತು. ಏನು ಅಂದರೆ, ನಾನು ಮುಕ್ತಿನ ಪಡಿಬೇಕು ಅಂತ. ಯಾವಾಗ? ಯೌವನದಲ್ಲಿ. ನಮಗೆಲ್ಲರಿಗೂ ಏನೇನೋ ಆಸೆ ಇರುತ್ತಲ್ಲೋ ಹಾಗೆ ಅವರಿಗೊಂದು ಆಸೆ ಇತ್ತು. ಅದವ್ರು ಇಡೀ ಭಾರತವನ್ನು ಒಂದು ಸುತ್ತಿ ಹಾಕಿದ ಮೇಲೆ ಒಂದು ರೌಂಡ್ ಹೊಡೆದು ಇಡೀ ಭಾರತ ಟೂರ್ ಮಾಡಿದ್ರು ಅವರು. ಆ ಭಾರತ ಟೂರ್ ಮಾಡಿದ ಮೇಲೆ ಅವ್ರಿಗೆ ಅನ್ನಿಸ್ತು, ಈ ಭಾರತ ಬಹಳ ಸಮಸ್ಯೆಯಲ್ಲಿದೆ. ಅದೇನು ಸಮಸ್ಯೆ ಅಂತ ಆಮೇಲೆ ಮುಂದೆ ಬರೋಣ. ಆದರೆ ನನಗೇನು ಆಸೆ? ಸಮಸ್ಯೆ ಸರಿ ಮಾಡೋದಲ್ಲ, ನನಗೆ ಮುಕ್ತಿ ತೊಗೊಬೇಕು ಅಂತ ಆಸೆ ಇದೆ. ಈ ಕಡೆ ಒಂದು ಕಡೆ ಸಮಸ್ಯೆ ಕಾಣಿಸ್ತಾ ಇದೆ, ಈ ಕಡೆ ನನಗೆ ಮುಕ್ತಿ ಬೇಕು ಅನಿಸ್ತಾ ಇದೆ. ಏನು ಮಾಡೋದು ಅಂತ ಗೊತ್ತಾಗದೆ ಕನ್ಯಾಕುಮಾರಿಗೆ ಹಾರಿ ಕನ್ಯಾಕುಮಾರಿಯ ಸಮುದ್ರಕ್ಕೆ ಹಾರಿ ಅದೊಂದು ಬಂಡೆ ಮೇಲೆ ಕೂತು 3 ದಿನ ಧ್ಯಾನ ಮಾಡ್ತಾರೆ. ಅನ್ನ, ಆಹಾರ, ನೀರು ಏನೂ ಇಲ್ಲ. ಅಲ್ಲಿ ನಿರ್ಧಾರ ಮಾಡ್ತಾರೆ, ನಾನು ದೇಶಕ್ಕೋಸ್ಕರ ಬದುಕಬೇಕು. ದೇಶಕ್ಕೋಸ್ಕರ ಬದುಕೋದು ಅಂದರೆ ಏನು ಸಮಸ್ಯೆ ಇತ್ತು? ಒಂದು ಪ್ರಶ್ನೆ ನಾವು ಹಾಕೊಬೇಕಲ್ಲ. ಮುಕ್ತಿಗೋಸ್ಕರ ಹೊರಟ, ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಗುರುವೇ ನಮಗೆ ದೇವರು ಅಂತ ನಿಮ್ಮ ವಿಶ್ವವಿದ್ಯಾಲಯದ ಗೀತೆಯಲ್ಲಿದೆ. ಅವರಿಗೂ ಅಷ್ಟೇ, ಅವರ ಗುರು ರಾಮಕೃಷ್ಣ ಪರಮಹಂಸರು ಗುರು ಬ್ರಹ್ಮ ಗುರು ವಿಷ್ಣು ಅಂತ ಅವರು ಅನ್ಕೊಂಡಿದ್ರು. ನೀವು ಹೇಗೆ ನಿಮ್ಮ ಗುರುನ ದೇವರು ಅಂತ ಅನ್ಕೊಂಡಿದ್ರು, ಅವರು ಅವ್ರ ಗುರುವನ್ನ ದೇವರು ಅಂತ ಅನ್ಕೊಂಡಿದ್ರು. ಆ ಗುರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾನು ಮುಕ್ತಿ ಪಡಿಬೇಕು ಅಂತ ಅನ್ಕೊಂಡವರು ದೇಶದಲ್ಲಿ ಸಮಸ್ಯೆ ಇದೆ ಅಂತ ವಾಪಸ್ ಬರ್ತಾರೆ. ಹಾಗಾದ್ರೆ ದೇಶದಲ್ಲಿ ಏನಿತ್ತು? ದೇಶದಲ್ಲಿ ಬಡತನ ಇತ್ತು, ದೇಶದಲ್ಲಿ ಹಸಿವಿತ್ತು, ಜಾತಿಯ ಆಧಾರದಲ್ಲಿ ಜನರು ಒಡೆದು ಹೋಗಿದ್ರು, ಗಲಾಟೆಗಳಿತ್ತು. ಆ ಹೊತ್ತಿಗಾಗಲೇ ಆರ್ಯ ದ್ರಾವಿಡ ಅನ್ನುವ ಒಂದು ಸುಳ್ಳು ವಿಷ ಬೀಜವನ್ನ ಭಾರತದಲ್ಲಿ ಬಿತ್ತಿದ್ರು. ಇವೆಲ್ಲವನ್ನ ಸ್ವಾಮಿ ವಿವೇಕಾನಂದರು ನೋಡಿದ್ರು. ಈ ಜಾತಿ ಆಗಲಿ ಅಥವಾ ಈ ಆರ್ಯ ದ್ರಾವಿಡ ಅನ್ನೋದಕ್ಕಾಗಲಿ ಯಾವುದೇ ಒಂದು ವೈಜ್ಞಾನಿಕ ಆಧಾರವಾಗಲಿ ಅಥವಾ ಶಾಸ್ತ್ರ ಸಮ್ಮತವಾಗಲಿ ಏನೂ ಇರಲಿಲ್ಲ, ಈಗಲೂ ಇಲ್ಲ. ನಮ್ಮಲ್ಲಿ ಎಲ್ಲೇ ನಾವೆಲ್ಲ ಬೇರೆ ಬೇರೆ ಜಾತಿಯವರಲ್ಲಿ ಕೂತಿದ್ದೀವಿ. ಅದು ಯಾವುದೂ ಕೂಡ ವೈಜ್ಞಾನಿಕವಾಗಿ ಆಗಿದ್ದಲ್ಲ. ಆ ಸತ್ಯ ನಮಗೆ ಗೊತ್ತಿರಬೇಕು. ರೇಸ್ ಅಲ್ಲ ಜಾತಿ ಅನ್ನೋದು. ಇನ್ನು ಆರ್ಯ ದ್ರಾವಿಡ ಅನ್ನೋದಂತೂ ಅದೊಂದು ಕಾಲ್ಪನಿಕ ಕಥೆ ಅಂತ ಸ್ವತಃ ಅಂಬೇಡ್ಕರ್ ಹೇಳಿದ್ರು. ಯುರೋಪಿಯನ್ನರು ಬಿತ್ತಿದ ಸುಳ್ಳದು ಅಂತ ಅಂಬೇಡ್ಕರ್ ಹೇಳಿದ್ರು. ವಿವೇಕಾನಂದರು ಹೇಳಿದ್ರು ಆರ್ಯ ದ್ರಾವಿಡ ಅನ್ನೋದು ಸುಳ್ಳು ಅಂತ. ಅದು ಇವತ್ತು ಕೂಡ ಅದನ್ನ ಇಟ್ಕೊಂಡು ನಮ್ಮಲ್ಲಿ ರಾಜಕಾರಣ ನಡೆಯುತ್ತೆ. ನಾವು ಹಾಗಾಗಿ ರಾಜಕಾರಣದ ದೃಷ್ಟಿಯಿಂದ ಸಮಾಜವನ್ನು ನೋಡಬಾರ್ದು. ಈ ಎಲ್ಲ ಸಮಸ್ಯೆಗಳನ್ನ ಅವಾಗ ವಿವೇಕಾನಂದರು ಗಮನಿಸಿದ್ರು. ಹಾಗಾಗಿ ನಾನು ದೇಶಕ್ಕೋಸ್ಕರ ಕೆಲಸ ಮಾಡಬೇಕು. ಅಲ್ಲಿಂದ ಅವ್ರು ನೇರ ಹೋಗಿ ಭಾಷಣ ಮಾಡಿದ ಚಿಕಾಗೋದಲ್ಲಿ ಅವರು ಭಾಷಣ ಮಾಡಿದ ಆ ಜಾಗ ಏನಿದೆ, ಆ ಕಾರ್ಯಕ್ರಮ, ಅದು ಸರ್ವಧರ್ಮ ಸಮ್ಮೇಳನ. ಸರ್ವಧರ್ಮ ಸಮ್ಮೇಳನದಲ್ಲಿ ಅವರು ಪ್ರತಿನಿಧಿಸಿದ್ದು ಹಿಂದೂ ಧರ್ಮವನ್ನ. ಸ್ವಾಮೀಜಿ ಹಾಗಾದ್ರೆ ಏನು ಕ್ರಿಶ್ಚಿಯನ್ ವಿರೋಧಿನ, ಮುಸ್ಲಿಂ ವಿರೋಧಿನ ಅಂತ ಬರುತ್ತೆ ನಮಗೆ ಪ್ರಶ್ನೆ. ಹಾಗಲ್ಲ ಅದು. ನಮಗೆ ಈ ಚಿಂತನೆ ಯಾಕೆ ಬರುತ್ತೆ ಅಂದ್ರೆ, ನಾವು ಹಿಂದೂ ಧರ್ಮವನ್ನ ಸೆಮೆಟಿಕ್ ದೃಷ್ಟಿಯಲ್ಲಿ ನೋಡ್ತೀವಿ. ನಾವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲದೂ ಕೂಡ ಒಂದು ಬೇರೆ ಬೇರೆ ರಿಲಿಜನ್ ಅಂತ ನಾವು ನೋಡ್ತೀವಿ. ಅದು ಪೊಲಿಟಿಕಲಿ ನಾವೆಲ್ಲ ತುಂಬಾ ಇನ್ವಾಲ್ವ್ ಆಗಿರೋದ್ರಿಂದ, ಮತ್ತೆ ಪೊಲಿಟಿಕಲಿ ನಾವೆಲ್ಲ ಇರೋದ್ರಿಂದ ನಾವು ಅದನ್ನು ಹಾಗೆ ಅನ್ಕೊಂಡ್ಬಿಟ್ಟಿದ್ದೀವಿ. ಹಿಂದೂ ಅಂದ್ರೆ ಏನು? ಹಿಂದೂ ಅಂದ್ರೆ ಜಿಯೋಗ್ರಫಿಕಲಿ ನೋಡಿದಾಗ ಯಾರು ಸಿಂಧೂ ನದಿಯ ಈ ಭಾಗದಲ್ಲಿದ್ದಾರೆ ಅವರೆಲ್ಲರೂ ಹಿಂದೂನೇ. ಅದು ಒಂದು ಭಾಗ. ಇನ್ನು ಸಾಂಸ್ಕೃತಿಕವಾಗಿ ನೋಡಿದ್ರೆ, ನೀನು ಯಾವ ದೇವ್ರನ್ನಾದ್ರೂ ಪೂಜೆ ಮಾಡದೇ ಇರು, ನನಗೆ ತೊಂದರೆ ಮಾಡಬೇಡ, ನಿನ್ನ ಪಾಡಿ ನೀರು, ನನಗೆ ತೊಂದರೆ ಮಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇದಿಷ್ಟೇ ಹಿಂದೂ ಧರ್ಮ, ಇನ್ನೇನೂ ಇಲ್ಲ. ಈ ಹಿಂದೂ ಧರ್ಮಕ್ಕೆ ಇದೇ ಒಂದು ಪುಸ್ತಕ ಅನ್ನೋದಾಗ್ಲಿ ಇಲ್ಲ, ಹೀಗೆ ಇರಬೇಕು ಅನ್ನೋದಾಗ್ಲಿ ಇಲ್ಲ. ಎಷ್ಟೊಂದು ದೇವರುಗಳಿದೆ. ಪೂಜೆ ಮಾಡಿದ್ರು ಅವ್ನು ಹಿಂದೂನೇ, ಪೂಜೆ ಮಾಡದೇ ಇದ್ರು ಹಿಂದಿನೇ, ಅವ್ನು ಆಸ್ತಿಕನಾದ್ರೂ ಹಿಂದೂನೇ, ಆಸ್ತಿಕನಾದ್ರೂ ಹಿಂದಿನೇ. ಇವೆಲ್ಲವನ್ನ ಸ್ವಾಮೀಜಿ ಗಮನಿಸಿದ್ರು. ಇವೆಲ್ಲದರ ರೆಪ್ರೆಸೆಂಟೇಟಿವ್ ಆಗಿ ಅವರು ಹೋಗಿದ್ರು ಸರ್ವಧರ್ಮ ಸಮ್ಮೇಳನಕ್ಕೆ. ಅಲ್ಲಿ ಅವರೊಂದು ಮಾತು ಹೇಳ್ತಾರೆ, ಹಿಂದೂ ಧರ್ಮ ಅಂದ್ರೆ ನಮ್ಮಲ್ಲಿ ಟಾಲರೆನ್ಸ್ ಇಲ್ಲ, ಅಕ್ಸೆಪ್ಟೆನ್ಸ್ ಇದೆ. ಟಾಲರೆನ್ಸ್ ಅಂದ್ರೆ ಏನು? ನಮ್ಮ ಕ್ಲಾಸಲ್ಲಿ ನಮ್ಮ ಪಕ್ಕ ಯಾರೊಬ್ರು ಕೂತಿರ್ತಾರೆ, ನಮಗೆ ಅವ್ರು ಇಷ್ಟ ಇರೋದಿಲ್ಲ ನಮ್ಮ ಪಕ್ಕ ಕೂತಿರೋದು, ಆದರೂ ನಾವು ಕೂತಿದಾರಲ್ಲ ಇರಲಿ, ಅದು ಟಾಲರೆನ್ಸ್. ಏನೋ ಇದ್ದಾನೆ, ಬಂದು ಕೂತ್ಬಿಟ್ಟಿದ್ದಾನೆ, ಇಲ್ಲ ಕೂತ್ಬಿಟ್ಟಿದ್ದಾಳೆ, ಇರಲಿ ಇವರು ಅಂತ, ಅದು ಟಾಲರೆನ್ಸ್. ಅಕ್ಸೆಪ್ಟೆನ್ಸ್ ಅಂದ್ರೆ ಏನು? ಅವ್ನು ಬಂದವನು ನನ್ನ ಸೋದರ ಅಥವಾ ನನ್ನ ಫ್ರೆಂಡೇ, ಅವ್ನು ಯಾರೇ ಬಂದು ಕೂತ್ಕೊಂಡ್ಲಿ, ಅವಳು ಯಾರೇ ಇರಲಿ. ಹಿಂದೂ ಧರ್ಮ ಹಾಗೆ. ಇದನ್ನ ಸ್ವಾಮೀಜಿಯವರು ಮನಗಂಡಿದ್ರು. ಈ ಸಂಸ್ಕೃತಿ ಏನಿದೆ ಇದು ಭಾರತದಲ್ಲಿ ಉಳಿಬೇಕು, ಭಾರತದಲ್ಲಿ ಉಳಿಬೇಕು. ಹಾಗಾಗಿ ನಾನು ಕೆಲಸ ಮಾಡಬೇಕು, ಅದಕ್ಕೊಂದು ಸಂಘಟನೆ ಕಟ್ಟಬೇಕು. ಇದಿಷ್ಟು ಸ್ವಾಮೀಜಿಯವರ ಚಿಂತನೆ ಆಗಿತ್ತು. ಅವಾಗೊಂದು ಪ್ರಶ್ನೆ ಬರುತ್ತೆ, ನಾವು ಸ್ವಾಮೀಜಿಯವರು ಮುಂದುವರೆದ ದೇಶ ಪ್ರೇಮದ ಬಗ್ಗೆ ಎಲ್ಲ ತುಂಬಾ ಬರೆದಿದ್ದಾರೆ. ಈಗ ದೇಶ ಪ್ರೇಮ ಅನ್ನೋದು, ಈಗ ದೇಶಭಕ್ತಿ ಇವೆಲ್ಲ ಏನಿದು? ಇದೊಂದು ಫ್ಯಾಂಟಸಿನ?
ಇದು ನಿಜವಾಗ್ಲೂ ಸಾಧ್ಯನಾ ದೇಶದ ಬಗ್ಗೆ ಭಕ್ತಿ ಬರ್ಸ್ಕೊಳ್ಳೋದು? ಈ ದೇಶಭಕ್ತಿ ಅನ್ನೋದು ಒಂದು ಒತ್ತಾಯ ಪೂರ್ವಕವಾಗಿ ನಮ್ಮಲ್ಲಿ ತುರುಕಿರೋದ ಅಥವಾ ನಿಜವಾಗ್ಲೂ ಇದೆಯಾ? ನೀವೆಲ್ಲ ಇಲ್ಲಿ PG ಸ್ಟೂಡೆಂಟ್ಸ್ ಇದ್ರೆ ನಿಮ್ಮಲ್ಲಿ ಬಹುತೇಕರು ಸಂವಿಧಾನವನ್ನು ಓದಿದ್ದೀರಾ. ಸಂವಿಧಾನದ ಮೂಲಭೂತ ಕರ್ತವ್ಯದಲ್ಲಿ ಮೊದಲನೇ ಅಂಶ, ನಾವು ಮಾಡೋ ಎಲ್ಲ ಕೆಲಸಗಳು ದೇಶದ ಉನ್ನತಿಗಾಗಿ ಇರಬೇಕು, ದೇಶದ ಅಭಿವೃದ್ಧಿಗಾಗಿ ಇರಬೇಕು. ಇದು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಆಗಲಿ ಅಥವಾ ಯಾವುದೋ ಒಂದು ಮಠವಾಗಲಿ ಅಥವಾ ಆಶ್ರಮವಾಗಲಿ ಮಾತ್ರ ಹೇಳ್ತಿರೋದಲ್ಲ ಇದು, ಅಥವಾ ಯಾವುದೊಬ್ಬ ವ್ಯಕ್ತಿ ಹೇಳ್ತಿರೋದಲ್ಲ. ಭಾರತೀಯ ಸಂವಿಧಾನದ ಮೂಲಭೂತ ಕರ್ತವ್ಯಗಳಲ್ಲಿ ಮೊದಲನೆಯ ಕರ್ತವ್ಯ ಯಾವುದು ಅಂತಂದ್ರೆ, ನಾವು ಮಾಡೋ ಪ್ರತಿಯೊಂದು ಕೆಲಸನೂ ದೇಶದ ಉನ್ನತಿಗಾಗಿ ಇರಬೇಕು. ಎರಡನೇ ಕರ್ತವ್ಯ ಏನು ಅಂದ್ರೆ, ದೇಶಕ್ಕೆ ಆಪತ್ತು ಬಂದಾಗ ಮನೆ ಬಿಟ್ಟು ಹೊರಡಬೇಕು ಅಂತ, ದೇಶಕ್ಕೋಸ್ಕರ. ಇದು ಭಾರತೀಯ ಸಂವಿಧಾನ ಹೇಳಿರೋದು. ಈ ದೇಶದಲ್ಲಿರುವ ನೆಲ, ಜಲ, ಪರಿಸರ, ಕಾಡು, ಗುಡ್ಡ, ಬೆಟ್ಟ ಇದನ್ನೆಲ್ಲ ರಕ್ಷಣೆ ಮಾಡಬೇಕು. ಇದು ಸಂವಿಧಾನದ ಮೂಲಭೂತ ಕರ್ತವ್ಯ. ನಮ್ಮ ಜೊತೆಗಿರೋರ್ನೆಲ್ಲ ನಾವು ನಮ್ಮವರು ಅಂತ ಪರಿಗಣಿಸಬೇಕು, ಸೋದರರು ಅಂತ ಪರಿಗಣಿಸಬೇಕು. ಇದು ಭಾರತದ ಸಂವಿಧಾನದ ಮೂಲಭೂತ ಕರ್ತವ್ಯಗಳು ಹೇಳಿರೋದು. ಹೀಗಿದ್ದಾಗ ನಾವು ಮತ್ತೆ ಭಾರತವನ್ನು ಕಟ್ಟಬಹುದು. ಅಂದ್ರೆ ಭಾರತ ಕಟ್ಟಬೇಕು ಅಂದ್ರೆ ಏನು ಒಡೆದು ಹೋಗಿ ಅಂತ ಪ್ರಶ್ನೆ ಬರುತ್ತೆ. ಪ್ರಾರಂಭದಲ್ಲಿ ಜಯ ಭಾರತ ಜನನೀಯ ತನುಜಾತೆಯನ್ನು ನಾವು ಹಾಡಿದ್ವಿ, ನಾಡಗೀತೆ. ಅದರಲ್ಲಿ ತುಂಬಾ ಚೆನ್ನಾಗಿ ಹಾಡಿದ್ರು. ಅವ್ರು ಹೇಳಿದ್ರು, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಈ ಕರ್ನಾಟಕ ಅಂತ ನಾವು ಇವತ್ತೇನು ಹೇಳ್ತಾ ಇದೀವಿ, ಅವಳು ಯಾರು ಅಂದ್ರೆ ಭಾರತಿ ಅನ್ನೋ ತಾಯಿಯ ಮಗಳು. ಇವಳು ಹೆಂಗಿದ್ಲು? ಜನನೀಯ ಜೋಗುಳ ವೇದದ ಘೋಷ. ಈ ಭೂಮಿಯಲ್ಲಿ, ಈ ಭೂಮಿ ತಾಯಿ ನಾವೇನು ಭಾರತಿ ಅಂತ ಕರೀತಾ ಇದೀವಿ, ಅವಳ ಜೋಗುಳ ಯಾವುದು ಅಂದ್ರೆ ವೇದ. ಹೀಗೆ ಮುಂದೆ ಹೇಳ್ತಾರೆ, ರಾಘವ ಮಧುಸೂದನರವ ತರಿಸಿದ ಭಾರತ ಜನನೀಯ ತನುಜಾತೆ. ಮತ್ತೆ ತೈಲಪ ಹೊಯ್ಸಳರ ಆಳಿದ ನಾಡೆ, ಡಂಕಣ ಜಕಣರ ಮೆಚ್ಚಿನ ಬೀಡೆ. ಇದೆಲ್ಲ ನಾವು ಎಂತೆಂಥ ಸಾಮ್ರಾಜ್ಯಗಳಿದ್ವು, ಎಷ್ಟು ಶಕ್ತಿಶಾಲಿಯಾಗಿತ್ತು, ಸಂಸ್ಕೃತಿ ಹೇಗಿತ್ತು, ವಾಸ್ತುಶಿಲ್ಪ ಹೇಗಿತ್ತು, ವ್ಯಾಪಾರ ವಹಿವಾಟು ಹೇಗಿತ್ತು, ನಮ್ಮ ಬಿಸ್ನೆಸ್ ಹೇಗಿತ್ತು ಬೇರೆ ಬೇರೆ ದೇಶಗಳ ಜೊತೆ. ಇದೆಲ್ಲದೂ ಕೂಡ ನಮಗೆ ಒಂದು ನಾಡಗೀತೆಯಲ್ಲಿ ಸಿಗುತ್ತೆ. ಸೊ ಯಾವ ದೇಶವನ್ನ ವಿವೇಕಾನಂದರು ಮತ್ತೆ ಕಟ್ಟ ಬಯಸಿದ್ರು ಅದನ್ನ ನಾವು ಪ್ರತಿದಿನ ನಾಡಗೀತೆ ಹೇಳ್ತಿದೀವಿ. ಅದು ಒಂದಿನ ಮುಂದೆ ಮತ್ತೆ ಬರಬೇಕಾಗಿದೆ. ಈ ರೀತಿ ನಾವು ದೇಶಕ್ಕೋಸ್ಕರ ದುಡಿಯೋದು ಅಂದ್ರೆ ಏನು? ಎಲ್ಲ ಮನೆ ಮಟ್ಟ ಬಿಟ್ಟು, ಕಾಲೇಜ್ ಓದೋದೆಲ್ಲ ಬಿಟ್ಟು ಬರಬೇಕು ಅಂತನ ಅಲ್ಲ. ನಾವು ಮಾಡುವ ಕೆಲಸ ಏನಿದೆ ಅದನ್ನ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಬೇಕು, ನಿಷ್ಕಲ್ಮಶವಾಗಿ ಮಾಡಬೇಕು, ಸ್ವಾರ್ಥರಹಿತವಾಗಿ ಮಾಡಬೇಕು. ಇವಾಗ ನಾವು ಮನೆಯಲ್ಲಿ ಯಾರಿಗೋ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ನಾವೇ ವಾಲಂಟರಿ ಹೋಗ್ತೀವಿ, ನಾವೇ ಸ್ವತಃ ಹೋಗ್ತೀವಿ. ಅಲ್ಲಿಂದ ಸ್ವಾರ್ಥ ಇರುತ್ತೆ. ಅದೇ ರೀತಿ ಇಡೀ ದೇಶದ ಜನರ ಬಗ್ಗೆ ನಮ್ಮ ಭಾವನೆ ಇರಬೇಕು. ಸ್ವಾರ್ಥ ಅನ್ನೋದು ಮನುಷ್ಯನಲ್ಲಿ ಸಹಜವಾಗಿ ಇಲ್ಲ. ನಾನು ಬೆಳಗ್ಗೆನೂ ಉದಾಹರಣೆ ಕೊಟ್ಟೆ. ಈಗ ನಮ್ಮ ಮನೆಯಲ್ಲಿ ನಾವು ಯಾವುದು ನಮ್ಮ ಸಂಬಂಧಿಕರಿಗೋ ನಮ್ಮ ಅಕ್ಕನಿಗೋ ಯಾರಿಗೋ ಒಂದು ಮಗು ಆದಾಗ ನಾವು ನೋಡಿರ್ತೀವಿ, ಆ ಮಗು ರಾತ್ರಿ ಇಡೀ ಅಳ್ತಾ ಇರುತ್ತೆ. ರಾತ್ರಿ ಇಡೀ ಅಳ್ತಾ ಇರುತ್ತೆ. ತಾಯಿ ಮಗು ನಿದ್ರೆ ಮಾಡತ್ತಂತ ತಾನೂ ನಿದ್ರೆ ಮಾಡೋದಿಲ್ಲ. ಮಗು ನಿದ್ರೆ, ನಿಮಗೆಲ್ಲ ಗೊತ್ತಿದೆ, ನವಜಾತ ಶಿಶುಗಳು ರಾತ್ರಿ ನಿದ್ರೆ ಮಾಡಲ್ಲ, ರಾತ್ರಿ ಇಡೀ ಎಚ್ಚರ ಇರ್ತವೆ, ಅಳ್ತಾ ಇರ್ತವೆ, ಬೆಳಗ್ಗೆ ಮಲಗ್ತವೆ. ಆ ಮಕ್ಕಳು ಬೆಳಗ್ಗೆ ಮಲಗ್ತವೆ. ಆ ತಾಯಿ ಬೆಳಗ್ಗೆ ತನಕ ಎಚ್ಚರ ಇದ್ದು ಆ ಮಗು ನೋಡ್ಕೊಂಡು ತಾನೊಂದು ಅರ್ಧ ಮುಕ್ಕಾಲು ಗಂಟೆ ಮಲಗಿ, ಬೆಳಗ್ಗೆ ಮಗು ಮಲಗಿರುತ್ತೆ. ಆದರೆ ತಾಯಿ ಮತ್ತೆ ಎದ್ದು ಮಗುವಿನ ಬಟ್ಟೆ ತೊಳೆಯೋದು, ಅದಕ್ಕೆ ಏನು ಬೇಕು ವ್ಯವಸ್ಥೆ, ಅದಕ್ಕೆ ಆರೋಗ್ಯಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡ್ತಾಳೆ. ಅದೇ ರೀತಿ ಪೋಷಕರು ತಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳಿ ತಮ್ಮ ಎಲ್ಲ ಸೌಕರ್ಯಗಳನ್ನ ಮಕ್ಕಳಿಗೆ ಕೊಡ್ತಾರೆ. ಪೋಷಕರ ಹತ್ರ ಇರುವ ಮೊಬೈಲ್ ಫೋನ್ಗಿಂತ ಮಕ್ಕಳು ಫೋನ್ ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಮಕ್ಕಳು ಚೆನ್ನಾಗಿರಲ್ಲಪ್ಪ ಅಂತ ಪೋಷಕರು ಬಯಸ್ತಾರೆ. ಮಕ್ಕಳ ಹತ್ರ ಇರುವ ಬಟ್ಟೆಗಿಂತ ಪೋಷಕರ ಹತ್ರ ಇರುವ ಬಟ್ಟೆ ಬಹಳ ಕಡಿಮೆ. ಯಾಕೆಂದ್ರೆ ಅವರು ದುಡ್ಡನ್ನೆಲ್ಲ ಮಕ್ಕಳಿಗೋಸ್ಕರ ಬಟ್ಟೆ ಕೊಟ್ಟಿರ್ತಾರೆ. ಮಕ್ಕಳು ಚಪ್ಪಲಿಗಿಂತ ಪೋಷಕರ ಚಪ್ಪಲಿ ಚೆನ್ನಾಗಿರೋದಿಲ್ಲ. ನೀವು ಗಮನಿಸಿ, ನಿಮ್ಮ ಮನೇಲಿ ಹೋಗಿ ನೋಡಿ, ನಮ್ಮ ಚಪ್ಪಲಿನೇ ಚೆನ್ನಾಗಿರುತ್ತೆ ನಮ್ಮ ತಂದೆ ತಾಯಿಗಳಿಗಿಂತ. ಯಾಕೆಂದ್ರೆ ಅವರೆಲ್ಲ ನಮಗೆ ಕೊಟ್ಟಿರ್ತಾರೆ. ಅಂದ್ರೆ ಮನುಷ್ಯನಲ್ಲಿ ಇನ್ನೊಬ್ರಿಗೋಸ್ಕರ ಬದುಕುವ, ಪರರಿಗೋಸ್ಕರ ಬದುಕುವ ಸ್ವಭಾವ ಸಹಜವಾಗಿ ಇದೆ. ಅದ್ರದ್ದು ಏನಾಗಿದೆ ಅಂದ್ರೆ, ಒಂದು ಸೀಮಿತ ವಿಸ್ತಾರದಲ್ಲಿ ನಾವಿದ್ದೀವಿ, ಒಂದು ಸೀಮಿತ ಪರಿಧಿ ಇದೆ, ಒಂದು ಸಣ್ಣ ಸರ್ಕಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಮನೆ ಅಂತ. ಹಾಗೆ ಈಗ ನಾವು ಒಂದು ಮನೆ ಮಾತ್ರ ಚೆನ್ನಾಗಿದೆ, ದೇಶ ಚೆನ್ನಾಗಿರುತ್ತೆ ಅಂದ್ರೆ ಸಾಧ್ಯನೇ ಇಲ್ಲ. ನೋಡಿ, ನಾವು ಇಂಡಿಯನ್ ಪಾಸ್ಪೋರ್ಟ್ ಅನ್ನ ತಗೊಂತೀವಿ ಅಂತಂದ್ಮೇಲೆ ಇಂಡಿಯಾದ ರೆಸ್ಪಾನ್ಸಿಬಿಲಿಟಿ ನಾವೇ ತಗೊಬೇಕು. ಈಗ ಒಂದು ಮನೆ 4 ಜನ ಇದ್ದು ಇಬ್ರು ಏನೋ ಕೆಲಸ ಮಾಡಿದೆ, ಇನ್ನಿಬ್ರು ಮಾತ್ರ ಕೆಲಸ ಮಾಡ್ತಿದ್ರೆ ಆ ಮನೆ ಸರಿಯಕ್ಕೆ ಸಾಧ್ಯನೇ ಇಲ್ಲ. ಇಬ್ರು ತುಂಬಾ ಚೆನ್ನಾಗಿ ಮನೆ ನಿಭಾಯಿಸ್ತಾರೆ, ಇಬ್ರು ಯಾವಾಗಲೂ ಜಗಳ ಮಾಡ್ಕೊಂಡು ಹೊಡೆದಾಡ್ಕೊಂಡಿರ್ತಾರೆ, ಆದ್ರೆ ಆ ಮನೆ ಚೆನ್ನಾಗಿರಕ್ಕೆ ಸಾಧ್ಯನೇ ಇಲ್ಲ. ಅದೇ ತರ ಒಂದು ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಇಲ್ಲಿರುವ ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು.
ಅವರು ಇವರು ಆ ರಾಜ್ಯದವರು ಈ ರಾಜ್ಯದವರು ಅದೇನೂ ಅಲ್ಲ. ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು. ಹಾಗೆ ಚೆನ್ನಾಗಿರಬೇಕು ಅನ್ನೋದು ಸ್ವಾಮಿ ವಿವೇಕಾನಂದರ ಕನಸಾಗಿತ್ತು. ವಿವೇಕಾನಂದರು ಹೇಳ್ತಾರೆ, ನಮಗೆ ಸಾಧಾರಣವಾಗಿ ಎಲ್ರಿಗೂ ಗೊತ್ತು, ನಮಗೆ ಉಕ್ಕಿನ ನರಮಂಡಲ, ಕಬ್ಬಿಣದ ಮಾಂಸಖಂಡ, ಈ ಥರ ಎಲ್ಲ ಇರಬೇಕು, ಒಬ್ಬ ಯುವಕ ಅಂದರೆ ಹೇಗಿರಬೇಕು, ಈ ಥರ ಗಟ್ಟಿ ಮುಟ್ಟಾಗಿರ್ಬೇಕು ಅಂತ ವಿವೇಕಾನಂದರು ಹೇಳಿದ್ದಾರೆ, ನಿಜ. ಆದರೆ ಮುಂದುವರೆದು ಒಂದು ಭಾಗ ಹೇಳಿದ್ದಾರೆ, ನಾವು ಅದನ್ನು ಮರ್ತು ಬಿಡ್ತೀವಿ. ದೈಹಿಕವಾಗಿ ನಾವು ಬಲಿಷ್ಠರಾಗಿ ತಯಾರಾದ್ವಿ, ನಾವು ಕ್ಲೀನಾಗಿ ಒಂಥರ ಕಾರ್ ಸರ್ವಿಸ್ ಮಾಡಿಸ್ದಂಗೆ ನಾವೆಲ್ಲ ಗಟ್ಟುಮುಟ್ಟಾದ್ವಿ, ಗುಂಡು ಕಲ್ತರ. ಮುಂದೆ ದೇಹದಾಡಿಯ ಪ್ರದರ್ಶನ ಸ್ಪರ್ಧೆ ಅಲ್ಲ ನಮ್ದು. ಮುಂದೆ ವಿವೇಕಾನಂದರು ಹೇಳ್ತಾರೆ, ಸಮಸ್ಯೆಯನ್ನು ಗುರುತಿಸುವ ಶಕ್ತಿಯನ್ನು ಬೆಳೆಸ್ಕೊಳ್ಳಿ. ಈಗ ಇದೇ ಕ್ಯಾಂಪಸ್ಸಲ್ಲಿ ಏನೋ ಒಂದು ಸಮಸ್ಯೆ ಆದರೆ ವೈಸ್ ಚಾನ್ಸಲರ್ಗೋ ರಿಜಿಸ್ಟ್ರಾರ್ಗೋ ಗೊತ್ತಾಗುತ್ತಲ್ವ ಇಲ್ಲೊಂದು ಸಮಸ್ಯೆ ಇದೆ ಅಂತ. ಆ ರೀತಿ ನಾವು ಸಮಾಜದಲ್ಲಿರುವ ಸಮಸ್ಯೆಯನ್ನು ಗುರುತಿಸುವ ಶಕ್ತಿಯನ್ನು ಬೆಳೆಸ್ಕೊಬೇಕು. ಅಷ್ಟೇ ಸಾಕಾಗಲ್ಲ. ಮುಂದೆ ಹೇಳ್ತಾರೆ ಸ್ವಾಮೀಜಿ, ಆ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಳ್ಳಿ, ಒಂದು ಸೊಲ್ಯೂಷನನ್ನು ನೀವು ಹುಡುಕಿ. ನೀವು ಬರೀ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಆಗಲ್ಲ. ಆರೋಪ ಎಲ್ಲರೂ ಮಾಡ್ತೀವಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಅದರ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಿ. ಅದಕ್ಕೆ ಏನು ಮಾಡಿದರೆ ಅದು ಪರಿಹಾರ ಆಗತ್ತೆ, ಪರಿಹಾರ ಕಂಡುಕೊಳ್ಳಿ. ಅಲ್ಲಿಗೆ ನಿಂತರೂ ಆಗಲ್ಲ. ಆ ಪರಿಹಾರವನ್ನು ಅನುಷ್ಠಾನ ಮಾಡಿ. ಇದು 3 ಸ್ಟೆಪ್ನ ದೇಹವನ್ನು ಗಟ್ಟಿ ಮಾಡಿಕೊಂಡು ಸದೃಢರಾಗೋದು ಒಂದು. ಅದಾದ್ಮೇಲೆ ಈ ಉಳಿದ 3 ಭಾಗ ಇದೆಯಲ್ಲ, ಅದಷ್ಟನ್ನು ಮಾಡಿ ಅಂತ ವಿವೇಕಾನಂದರು ಹೇಳ್ತಾರೆ. ಯುವ ಸಮಾಜದಿಂದ ಸ್ವಾಮೀಜಿಗೆ ಏನು ಅಪೇಕ್ಷೆ ಅಂದರೆ, ಯುವಕರು ಹೋಗಿ ಸಮಾಜದಲ್ಲಿ ಕೆಲಸ ಮಾಡಬೇಕು ಅಂತ. ಕೆಲಸ ಮಾಡಬೇಕಾದ್ರೆ ನಮ್ಮ ಮಾತು ಯಾಕೆ ಕೇಳಬೇಕು ಅಲ್ವಾ? ಈಗ ನಾಳೆ ನೀವೆಲ್ಲೋ ನಿಮ್ಮ ವಿದ್ಯಾಭ್ಯಾಸ ಮುಗಿಸಿ ಎಲ್ಲೋ ಹೋಗ್ತೀರಾ, ಅಥವಾ ನಾವೆಲ್ಲೋ ಹೋಗ್ತೀವಿ, ನಾವೇನೋ ಮಾತಾಡ್ತೀವಿ, ನಮ್ಮ ಮಾತನ್ನು ಯಾಕೆ ಕೇಳಬೇಕು? ಆ ಕೇಳುವ ಅನಿವಾರ್ಯತೆ ಏನಿರುತ್ತೆ ಸಮಾಜಕ್ಕೆ? ಅಥವಾ ಯಾಕೆ ಕೇಳಿ? ಸ್ವಾಮೀಜಿ ಪ್ರಾರಂಭದಲ್ಲಿ ಹೇಳಿದ್ರು ಭಾಷಣ ಮಾಡ್ತಾ, ಅವರು ಕೈ ಕುಲುಕಿದಾಕ್ಷಣ ಅವ್ರು 3 ದಿನ ಸ್ನಾನ ಮಾಡಲಿಲ್ಲ, ಯಾಕಂದ್ರೆ ಅಷ್ಟು ಪಾವಿತ್ರ್ಯವಾಯಿತು, ಅವ್ರ ದೇಹ ಪವಿತ್ರವಾಯಿತು ಅಂತ. ಯಾಕೆ ಆಯ್ತು ಅಂದ್ರೆ ವಿವೇಕಾನಂದರು ಹಾಗೆ ಬದುಕಿದ್ರು. ಡಾಕ್ಟರ್ ಕೇಶವ ಬದಿರಾಮ್ ಹೆಡ್ಗೆ ಅವರು ಹೇಳ್ತಾರೆ, ಯಾವುದು ಫಿಲಾಸಫಿ ಅಂದ್ರೆ, ನಮ್ಮಲ್ಲಿ ತತ್ವಶಾಸ್ತ್ರದ ವಿದ್ಯಾರ್ಥಿಗಳಿರ್ಬೋದು, ವಾಟ್ ಈಸ್ ಫಿಲಾಸಫಿ? ಯಾವುದನ್ನ ಅನುಷ್ಠಾನ ಮಾಡಕ್ ಸಾಧ್ಯನೋ ಅದು ಮಾತ್ರ ಫಿಲಾಸಫಿ. ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರ ತಗೊಬೇಕು ಅಂತ ನಾವು ಒಬ್ಬ ವೈದ್ಯ ಉಪದೇಶ ಮಾಡಿ ಪೇಷಂಟ್ಗೆ, ಅವನು ಮಾತ್ರ ಬೇಕಾ ಬಿಟ್ಟು ತಿಂದು ಕುಡಿದು ಮಾಡ್ತಿದ್ರೆ ಪೇಷಂಟ್ ನಂಬಲ್ಲ ಡಾಕ್ಟರ್ನ. ಫಿಲಾಸಫಿ ಅಂದ್ರೆ ಏನು? ನೀವು ಒಳ್ಳೆಯವರಾಗಿರಿ, ಕೆಟ್ಟ ಭಾಷೆಯಲ್ಲಿ ಮಾತಾಡಬೇಡಿ ಅಂತ ಹೇಳಿ ಹೊರಗಡೆ ಹೋಗಿ ನಾನೇ ಆ ಥರ ಮಾತಾಡಿದ್ರೆ ಅದು ಫಿಲಾಸಫಿ ಆಗಲ್ಲ. ಫಿಲಾಸಫಿ ಅಂದ್ರೆ ಯಾವುದನ್ನ ಅನುಷ್ಠಾನ ಮಾಡಕ್ ಸಾಧ್ಯನೋ ಅದು ಮಾತ್ರ ಫಿಲಾಸಫಿ. ಒಂದ್ಸರಿ ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಳು ತಾಯಿ ಹೋಗ್ತಾಳೆ. ಹೋಗಿ, ನನ್ನ ಮಗ ತುಂಬಾ ಬೆಲ್ಲ ತಿಂತಾನೆ, ಸಣ್ಣ ಹುಡುಗ, ಅವನಿಗೆ ಹೇಳಿ ನೀವು ಬೆಲ್ಲ ತಿನ್ಬೇಡಿ ಅಂತ. ಎಲ್ಲೆಲ್ಲೋ ಕರ್ಕೊಂಡು ಹೋದೆ, ಯಾವುದಾದ್ರು ದೇವಸ್ಥಾನಕ್ಕೆಲ್ಲ ಹೋದೆ, ಏನೂ ಆಗಿಲ್ಲ, ನೀವಾದ್ರೂ ಬುದ್ಧಿ ಹೇಳಿ ಅಂತ. ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಸರಿ ನೀನು 1 ವಾರ ಬಿಟ್ಟು ಬಾ ಅಂತ ಆ ತಾಯಿಗೆ ಹೇಳ್ತಾರೆ. 1 ವಾರ ಬಿಟ್ಟು ಮತ್ತೆ ಆ ತಾಯಿ ಆ ಮಗುನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಮತ್ತೆ ಪರಮಹಂಸ ಹೇಳ್ತಾರೆ, ಇಲ್ಲ ನೀನು 1 ವಾರ ಬಿಟ್ಟು ಬಾ ಅಂತ. 1 ವಾರ ಆದ್ಮೇಲೆ ಮತ್ತೆ ತಾಯಿ ಬರ್ತಾಳೆ, ಮತ್ತೆ ಪರಮಹಂಸ ಹೇಳ್ತಾರೆ, ಇಲ್ಲ ನೀನು 1 ವಾರ ಬಿಟ್ಟು ಬಾ ಅಂತ. ಸರಿ, ಏನೋ ಬಹಳ ದೊಡ್ಡ ಯಂತ್ರ ಮಾಡ್ತಾ ಇದ್ದಾರೆ, ಏನೋ ದಾರಕ್ಕೆಲ್ಲ ಮಂತ್ರ ಎಲ್ಲ ಮಾಡ್ತಾ ಇದ್ದಾರೆ, ಏನೋ ಸರಿಯಾಗಿದೆ, ನನ್ನ ಮಗ ಬೆಲ್ಲ ತಿಂದೇ ಇರೋಂಗೆ ಮಾಡ್ತಾರೆ ಇವರು ಅನ್ಕೊಂಡು ಮತ್ತೆ 1 ವಾರ ಬಿಟ್ಟು ಆ ತಾಯಿ ಬರ್ತಾಳೆ. ಆ ತಾಯಿ ಕರ್ಕೊಂಡ್ ಬಂದಾಗ ಆ ಮಗುನ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಪರಮಹಂಸರು ಹೇಳ್ತಾರೆ, ನೋಡು ಮಗು, ಇನ್ಮೇಲೆ ನೀ ಬೆಲ್ಲ ತಿನ್ಬೇಡ ಅಂತ. ತಾಯಿಗೆ ಸಿಟ್ಟು ಬಂದ್ಬಿಡುತ್ತೆ. ನಾನು 2-3 ತಿಂಗಳಿಂದ ಇದನ್ನೇ ಹೇಳ್ತಾ ಇದ್ದೀನಿ, ಬೆಲ್ಲ ತಿನ್ಬೇಡ ಅಂತ. ಅವ್ನು ತಿನ್ನೋದೇ ಬಿಟ್ಟಿಲ್ಲ. ನೀವು 3-4 ವಾರ ನನಗೆ ಕಾಯಿಸ್ಬಿಟ್ಟು ಅದನ್ನೇ ಹೇಳಿದ್ರಲ್ಲ, ನನ್ನ ಟೈಮ್ ವೇಸ್ಟ್ ಮಾಡಿದ್ರೆ ನೀವು ಅಂತ ಪರಮಹಂಸ ಜೋರು ಮಾಡ್ತಾಳೆ. ಆಗ ಪರಮಹಂಸ ಹೇಳ್ತಾರೆ, ಇಲ್ಲಮ್ಮ, ಇಷ್ಟು ದಿನ ನನಗೂ ಬೆಲ್ಲ ತಿನ್ನೋ ಅಭ್ಯಾಸ ಇತ್ತು. ಈ ಮಗುಗೆ ನಾನು ಬೆಲ್ಲ ತಿನ್ಬೇಡ ಅಂತ ಹೇಳಬೇಕು ಅಂದರೆ ಮೊದಲು ನಾನು ಪಾಲಿಸ್ಬೇಕು. ನಾನು ಕಳೆದ 4-5 ವಾರಗಳಲ್ಲಿ ಬೆಲ್ಲ ತಿನ್ನೋದನ್ನು ಸಂಪೂರ್ಣ ನಿಲ್ಲಿಸಿದ್ದೀನಿ. ಈಗ ಆ ಮಗುಗೆ ಉಪದೇಶ ಮಾಡೋ ಅರ್ಹತೆ ನನಗೆ ಬಂದಿದೆ. ಉಪದೇಶ ಮಾಡುವ ಅರ್ಹತೆ ಯಾವಾಗ ಮನುಷ್ಯನಿಗೆ ಬರುತ್ತೆ ಅಂದರೆ, ತಾನು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ. ಕೊನೆಯದಾಗಿ ಸೋಷಿಯಲ್ ಮೀಡಿಯಾ ಬಗ್ಗೆ ಒಂದು ಮಾತು ಹೇಳಿ, ಅದಾದ ನಂತರ ವಿವೇಕಾನಂದ ದೇಶದ ಬಗ್ಗೆ ಏನು ಭವಿಷ್ಯ ಕಂಡಿದ್ದಾರೆ ಅನ್ನೋದನ್ನ ಒಂದು ಮಾತು ಹೇಳಿ ಮುಗಿಸ್ತೀನಿ. ಅಲ್ಲಿಗೆ ಸಮಯನೂ ಆಗುತ್ತೆ. ನೋಡಿ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವಿಚಾರಗಳು ಯಾವುದ್ರ ಬಗ್ಗೆ ಜನ ನೋಡ್ತಾ ಇದ್ದಾರೆ, ವ್ಯೂವರ್ಶಿಪ್ ಯಾವುದಕ್ಕಿದೆ? ನಿಮ್ಗೆಲ್ರಿಗೂ ಗೊತ್ತಿದೆ, 75%ಗೂ ಹೆಚ್ಚು ವ್ಯೂವರ್ಶಿಪ್ ಇರೋದು
ಅಡಲ್ಟ್ ಕಂಟೆಂಟ್ಗೆ. ಒಂದು ದೇಶ ಏನಾಗ್ತಾ ಇದೆ, ಅದು ಹೇಗೆ ಯೋಚನೆ ಮಾಡ್ತಾ ಇದೆ, ಅದ್ರ ಭವಿಷ್ಯ ಏನು ಅನ್ನೋದು ನಮ್ಮ ಅಭಿವ್ಯಕ್ತಿಯಿಂದ ಗೊತ್ತಾಗುತ್ತೆ. ನಾವೇನು ಹೇಳ್ತೀವಿ, ಏನು ಮಾಡ್ತೀವಿ, ಏನು ಮಾತಾಡ್ತೀವಿ ಅನ್ನೋದ್ರ ಮೇಲೆ. ಈ 75% ಅಡಲ್ಟ್ ವ್ಯೂವರ್ಶಿಪ್ ಏನಿದೆ ಇಂಟರ್ನೆಟ್ಟಲ್ಲಿ, ಅದು ನಮ್ಮ ದೇಶದ ಅಭಿವ್ಯಕ್ತಿನ ಅಂತ ನಾವು ಯೋಚನೆ ಮಾಡಬೇಕು. ಹೊರಗಿನ ಪ್ರಪಂಚ ನಮ್ಮ ದೇಶವನ್ನು ಹೇಗೆ ನೋಡುತ್ತೆ ಅಂದರೆ, ಇಲ್ಲಿನ ಯುವಕರು ಏನು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ. ಇವತ್ತು ಎಲ್ರಿಗೂ ಗೊತ್ತಿದೆ ಇಂಟರ್ನೆಟ್ ಅನ್ನೋದು ಅದು ಏನು ಯಾರ್ದು ಪ್ರೈವೇಸಿನ ಸುಳ್ಳದು. ನಿಮ್ಮ ಬಹುತೇಕ ಜನಕ್ಕೆ ಗೊತ್ತಿದೆ. ನಾವೇನು ಮಾಡ್ತೀವಿ, ಯಾವ ಸೈಟಲ್ಲಿ ಎಷ್ಟೊತ್ತಿರ್ತೀವಿ, ಗೂಗಲ್ ಎಷ್ಟೊತ್ತು ನೋಡ್ತೀವಿ, ಯೂಟ್ಯೂಬ್ ಎಷ್ಟೊತ್ತು ನೋಡ್ತೀವಿ, ಇಷ್ಟು ಸೆಕೆಂಡ್ ಇದ್ದ ಅನ್ನೋದು ಕೂಡ ಗೊತ್ತಾಗುತ್ತೆ. ಗೊತ್ತಾಗಲ್ಲ ಅಂತ ಯಾರು ಇಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಆಗಿ ನಿಮ್ಗೆಲ್ರಿಗೂ ಈ ಮಾಹಿತಿ ಗೊತ್ತಿದೆ ಅಂತ ಅನ್ಕೊಂತೀವಿ. ಅಂದರೆ ನಾವೇನು ಮಾಡ್ತಿದ್ದೀವಿ ಅನ್ನೋದು ನಮ್ಮದೇ ದೇಶದವ್ರಿಗೂ ಗೊತ್ತಾಗುತ್ತದೆ, ಬೇರೆ ದೇಶದವ್ರಿಗೂ ಗೊತ್ತಾಗುತ್ತೆ. ಇವತ್ತು ನಾವು ಈ ಕೆಲಸ ಮಾಡ್ತಿದ್ದೀವಿ ಅಂತ ಬೇರೆ ದೇಶದವ್ರು ನಮ್ಮನ್ನು ನೋಡೋದು ಅದು ಸರಿನೋ ತಪ್ಪೋ ಅಂತ ನಮಗೆ ನಾವು ಪ್ರಶ್ನೆ ಮಾಡ್ಕೊಬೇಕು. ಈ ರೀತಿ ನಮ್ಮನ್ನು ನೋಡಿದ್ರೆ ಪರವಾಗಿಲ್ವಾ? ಭಾರತದ ಯುವ ಜನತೆ 75% ಟೈಮ್ನ ಇದಕ್ಕೋಸ್ಕರ ಬಳಸ್ತಾ ಇದ್ದಾರೆ, ಯಾವುದನ್ನ ನೋಡಬಾರ್ದು ಅದನ್ನ ನೋಡ್ತಾ ಇದ್ದಾರೆ ಅಂತ ಹೇಳೋದು ಸರಿನೋ ತಪ್ಪು ಅಂತ ನಮಗೆ ನಾವು ಪ್ರಶ್ನೆ ಮಾಡ್ಕೊಬೇಕು. ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳ ಪ್ರಬಲವಾದ ಒಂದು ಪ್ಲಾಟ್ಫಾರ್ಮ್. ಅದು ಈ ದೇಶ ಹೇಗೆ ನಡಿಬೇಕು ಅನ್ನೋದನ್ನ ನಾವು ಅಲ್ಲಿ ನಿರ್ಧಾರ ಮಾಡ್ಬೋದು. ಮುಂಚೆ 3-4 ಪತ್ರಿಕೆ ಇತ್ತು ಅಷ್ಟೇ ಇಡೀ ದೇಶದಲ್ಲಿ, ಅದಕ್ಕಿಂತ ಹಿಂದೆ ಬರೀ ರೇಡಿಯೋ. ಅವಾಗ ನಮ್ಮೆಲ್ಲರಿಗೂ ಕೂಡ ಒಂದು ಮಾತನಾಡುವ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಇರಲಿಲ್ಲ, ಅಂದ್ರೆ ಪ್ಲಾಟ್ಫಾರ್ಮ್ ಇರಲಿಲ್ಲ. ಸ್ವಾತಂತ್ರ್ಯ ಇತ್ತು, ಪ್ಲಾಟ್ಫಾರ್ಮ್ ಇರಲಿಲ್ಲ. ಇವತ್ತು ಆ ಪ್ಲಾಟ್ಫಾರ್ಮ್ ಒಂದಿದೆ. ಆ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಈ ದೇಶದ ಪ್ರತಿನಿಧಿಗಳಾಗಿ ನಾವಲ್ಲಿ ಕಾಣಿಸ್ಕೊಬೇಕು. ನಮ್ಮ ಉದ್ದೇಶ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಈ ದೇಶವನ್ನು ಪ್ರತಿನಿಧಿಸಬೇಕು. ಯಾಕೆಂದ್ರೆ ನಮ್ಮನ್ನು ಬೇರೆಯವರು ನೋಡ್ತಾ ಇದ್ದಾರೆ, ಅದು ವಾಸ್ತವ. ಪ್ರೈವೇಸಿ ಇಸ್ ಅ ಮಿತ್. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಮ್ಮೆ ನಾನು ಆರ್ಯ ದ್ರಾವಿಡ ಸಿದ್ಧಾಂತ ಯಾವುದನ್ನ ವಿವೇಕಾನಂದರು ವಿರೋಧಿಸಿದ್ರು, ಯಾವುದನ್ನ ಅಂಬೇಡ್ಕರ್ ವಿರೋಧಿಸಿದ್ರು, ಅದ್ರ ಬಗ್ಗೆ ಮತ್ತೂ ಒಂದು ವಿಷಯ ಹೇಳಬೇಕು. ಇವತ್ತಿನವರೆಗೆ ಭಾರತದಲ್ಲಿ ನಡೆದ ಎಲ್ಲ DNA ಸಂಶೋಧನೆಗಳು ಆರ್ಯ ದ್ರಾವಿಡ ಸಿದ್ಧಾಂತವನ್ನ ಸುಳ್ಳು ಅಂತ ಹೇಳಿದೆ. ಮುಂಚೆ ಆರ್ಯರ ಆಕ್ರಮಣ ಅಂದ್ರು, ಆಮೇಲೆ ಆರ್ಯರ ವಲಸೆ ಅಂದ್ರು. ಇವೆಲ್ಲದೂ ಕೂಡ ಬಿದ್ದು ಹೋಗಿದೆ. ಇದು ಯಾವುದೂ ಸತ್ಯ ಅಲ್ಲ. ಒಂದ್ ವೇಳೆ ಪ್ರೂವ್ ಆದ್ರೆ ಬೇರೆ ವಿಷಯ. ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ಭಾರತದ ಕನಸನ್ನ ವಿವೇಕಾನಂದರು ಕಂಡಿದ್ರು, ಯಾವ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ವಿವೇಕಾನಂದರನ್ನ ರಾಮಕೃಷ್ಣ ಪರಮಹಂಸ ತಯಾರು ಮಾಡಿದ್ರು, ಆ ದೇಶವನ್ನು ಒಡೆಯುವ ಒಂದು ಸಂಚಿನ ಭಾಗವಾಗಿ ಆರ್ಯ ದ್ರಾವಿಡ ಸಿದ್ಧಾಂತವನ್ನು ತಂದಿದ್ದಾರೆ. ನಾವೆಲ್ಲ ರಿಸರ್ಚ್ನಲ್ಲಿರೋರು, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಿರೋರು ಈ ಸುಳ್ಳಿಗೆ ನಾವಂತೂ ಬಲಿಯಾಗಿಲ್ಲ. ಅದು ತಮ್ಮನ್ನೆಲ್ಲ ನೋಡೋದೇ ಗೊತ್ತಾಗುತ್ತೆ. ಆದರೆ ಈ ಸಮಾಜದಲ್ಲಿ ಆ ಪಿತೂರಿ ಏನು ನಡೀತಾ ಇದೆ ಅದ್ರ ವಿರುದ್ಧ ನಾವೆಲ್ಲ ಜಾಗೃತರಾಗಿರ್ಬೇಕು. ಸಮಾಜ ಒಂದಾಗಿರೋದಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಬೇಕು. ಕೊನೆಯದಾಗಿ ನಾನು ಸ್ವಾಮೀಜಿಯವರು ಭಾರತ ಏನಾಗತ್ತೆ ಮುಂದೆ ಅಂತ ಒಂದ್ ಕಡೆ ಹೇಳಿದ್ರು. ಅದನ್ನು ಏಕನಾಥ್ ರಾನಡೆ ಅವರು ಸಂಗ್ರಹ ಮಾಡಿದ್ದಾರೆ. ಅದನ್ನು ನಾನು ಓದ್ತೀನಿ, ಅದಾದ್ಮೇಲೆ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಅದು ಸುದೀರ್ಘ ರಾತ್ರಿ ಕಡೆಗಿಂದು ಕೊನೆಗಾಣುತ್ತಿದೆ, ನವೋದಯವಾಗುತ್ತಿದೆ. ಬಹುಕಾಲದ ನರಕ ಯಾತನೆ ಕಡೆಗೀಗ ಕೊನೆಗೊಳ್ಳುತ್ತಿದೆ. ಇದುವರೆಗೆ ಶವದಂತೆ ಬಿದ್ದಿದ್ದ ಶರೀರವಿಂದು ಸಚೇತನವಾಗುತ್ತಿದೆ. ಭಾರತಕ್ಕೆ ಹೇಳ್ತಾ ಇದ್ದಾರೆ ಅವರು, ಭಾರತೀಯರಿಗೆ ಹೇಳ್ತಾ ಇದ್ದಾರೆ. ಅದೋ ಕಿವಿಗೊಡಿ, ಸಿಡಿದರವ ಒಂದು ಕೇಳಿ ಬರುತ್ತಿದೆ. ಇತಿಹಾಸ ಪೂರ್ವದ ಬಹು ಪುರಾತನ ಕಾಲ ಗರ್ಭದಿಂದ ಹೊಮ್ಮಿ, ಪರ್ವತ ಶಿಖರಗಳಿಂದ ಮರುದನಿಯಾಗಿ ಚಿಮ್ಮಿ, ಅರಣ್ಯಾರಣ್ಯ ಕಂದರಗಳಲ್ಲಿ ಸಂಚರಿಸಿ, ಬರಬರುತ್ತಾ ಪ್ರಬಲವಾಗಿ ಬಂದಂತೆಲ್ಲ ಅಪ್ರತಿಹತವಾಗಿ ನಮ್ಮಿ ಜನಕೋಟಿಯನ್ನು ನಿದ್ದೆಯೆಂದೊದ್ದು ಎಬ್ಬಿಸಿ ಜ್ಞಾನ, ವೈರಾಗ್ಯ, ಭಕ್ತಿ, ಸೇವಾ ತತ್ವಗಳನ್ನು ಉಚ್ಚಕಂಠದಿಂದ ಸಾರುವ ತೂರ್ಯವಾಣಿಯೊಂದು ಕೇಳಿ ಬರುತ್ತಿದೆ. ಹಿಮಾಲಯದಿಂದ ಬೀಸಿ ಬರುವ ಪುಣ್ಯ ಸಮೀರಣನಂತೆ ನಿರ್ಜೀವ ಅಸ್ಥಿ ಮಾಂಸಗಳಿಗೆ ಜೀವದಾನ ಮಾಡುತ್ತಿದೆ. ಜಡನಿದ್ರೆಯನ್ನು ಹೊಡೆದೋಡಿಸುತ್ತಿದೆ. ಕಾರ್ಯೋತ್ಸಾಹ, ಧೈರ್ಯ, ಸ್ಥೈರ್ಯಗಳನ್ನು ಉದ್ರೇಕಿಸುತ್ತಿದೆ. ನಮ್ಮಿ ಭಾರತ ಭೂಮಿಯು ಯುಗ ಯುಗಗಳ ನಿದ್ರೆಯಿಂದ ಮೇಲೇಳುತ್ತಿದೆ. ಈಕೆಯನ್ನು ಇನ್ನೂ ತಡೆಯಬಲ್ಲವರಾರು? ಇನ್ನಾಕೆ ನಿದ್ರಿಸುವುದಿಲ್ಲ. ಯಾವುದೇ ಶಕ್ತಿಯು ಈಕೆಯನ್ನು ಇನ್ನು ಅಡ್ಡಗಟ್ಟಲಾರದು. ಏಕೆಂದರೆ ಅದೋ ನೋಡಿ, ಮಹಾಕಾಶಿ ಮತ್ತೊಮ್ಮೆ ಎಚ್ಚೆತ್ತು ಮೈ ಕೊಡಹಿ ಉಸಿರೆಳೆದು ನಿಲ್ಲುತ್ತಿರುವಳು. ಇದು ವಿವೇಕಾನಂದರು 100 ವರ್ಷದ ಹಿಂದೆ ಭಾರತ ಏನಾಗತ್ತೆ ಮುಂದೆ ಅಂತ ಹೇಳಿದ ಭವಿಷ್ಯ. ಒಂದೆರಡು ಸಾಲು ಹೇಳ್ತೀನಿ, ನೀವೆಲ್ಲ ನನ್ನ ಜೊತೆಗೆ ಹೇಳಬೇಕು.
ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಾವು ಭಾರತೀಯರು ಹೌದಾ ಅಲ್ವಾ ನಂಗೆ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ. ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ. ಧನ್ಯವಾದ. ತಮ್ಮ ಮಾತುಗಳಿಂದ ನಮ್ಮೊಳಗಿನ ಅಂತಃಶಕ್ತಿಯನ್ನ ಜಾಗೃತಗೊಳಿಸಿದ ತಮಗೆ ಧನ್ಯವಾದಗಳು ಸರ್. ತುರ್ತು ಕಾರ್ಯದ ನಿಮಿತ್ತ ಬೆಂಗಳೂರಿಗೆ ತೆರಳಬೇಕಾಗಿರುವುದರಿಂದ ನಮ್ಮ ಕಾರ್ಯಕ್ರಮದಿಂದ ಇದೀಗ ಸ್ವಾಮಿ ಮಂಗಳನಾಥಾನಂದಜಿ ಮತ್ತು ಶ್ರೀ ವೃಷಾಂಕ್ ಭಟ್ ಇವರು ನಿರ್ಗಮಿಸಲಿದ್ದಾರೆ. ಇವರಿಗೆ ಪುಸ್ತಕ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ನಿರ್ದೇಶಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಮಾಜಮುಖಿ ಕಾರ್ಯಗಳ ಮೂಲಕ ಸ್ವಾಮಿ ವಿವೇಕಾನಂದರ ಆಶಯಗಳನ್ನು ಸಾಕಾರಗೊಳಿಸುವ ಕೈಂಕರ್ಯದಲ್ಲಿ ನಿರತರಾಗಿರುವ ಮಂಗಳೂರು ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಪರಮ ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಶುಭ ಸಂದೇಶವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.